ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ಇನ್ನೊಂದು ಸಂದೇಶದೊಡನೆ ನಿಮ್ಮೆಲ್ಲರನ್ನು ಸಂಧಿಸುವುದಕ್ಕೆ ನನಗೆ ಬಹಳ ಸಂತೋಷ. ಈ ಅವಕಾಶ ಕೊಟ್ಟಂಥ ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ನನಗೆ ಈ ಸೇವೆ ಮಾಡೋದರಲ್ಲಿ ಬಹಳ ಇಂಟ್ರೆಸ್ಟು. ದೇವರು ನನಗೆ ಇದೊಂದು ಕರೆ ಕೊಟ್ಟಿದ್ದಾರೆ. ಯಾಕಂದರೆ ನಾನೇನಾದರೂ ಬೇರೆ ಕೆಲಸ ಮಾಡ್ಬೋದಾಗಿತ್ತು, ಆದರೆ ದೇವರು ಇದೇ ಮಾಡಬೇಕು. ಅನೇಕ ಜನರು ನಿರೀಕ್ಷೆ ಇಲ್ದಿರ ಇದ್ದಾರೆ. ನಮ್ಮ ಲೈಫ್ ನಾವು ಬಿಲ್ಡ್ ಮಾಡೋದು ಅದು ಒಂದಿದು, ಆದರೆ ಇನ್ನೊಬ್ಬರ ಲೈಫಲ್ಲಿ ನಾವು ನಿರೀಕ್ಷೆ ಕೊಡೋದು ಅದು ನನಗೆ ಬಹಳ ಸಂತೋಷ ತಗೊಂಡು ಬರೋವಂಥ ವಿಷಯ. ಇದು ದೇವರು ಆರಿಸಿಕೊಂಡಂಥ ಇದು ನನ್ನ ಲೈಫಲ್ಲಿ. ಸೊ ದೇವರಿಗೆ ಇಷ್ಟ ಆಗೋದು ನಾನು ಮಾಡ್ತಾ ಇರೋದು ನನಗೆ ಬಹಳ ಸಂತೋಷ. ಇನ್ನೊಂದು ಏನಂದರೆ, ನಿರೀಕ್ಷೆ ಇಲ್ದಿರೋ ಜನಕ್ಕೆ ನಿರೀಕ್ಷೆ ಕೊಡಬೇಕು ಅನ್ನೋದೇ ದೇವರ ಆಸೆ. ಸೊ ದೇವರ ಆಸೆ ನಮ್ಮ ಆಸೆ ಆಗಿರಬೇಕು. ಈ ಸಂದೇಶ ನೀವು ಕೇಳಿಸ್ಕೊಂಡು ಇನ್ನೊಬ್ಬರಿಗೂ ಆಶೀರ್ವಾದವಾಗಿರಿ. ಯಾಕೆಂದರೆ ಜನರು ನಿರೀಕ್ಷೆ ಇಲ್ದಿರ ಒತ್ತಡಕ್ಕೆ ಒಂದು ಸೆರೆ ಆಗ್ತಾ ಇದ್ದಾರೆ. ಒತ್ತಡ ಅನ್ನೋ ಪ್ರಾಬ್ಲಮ್ಸಲ್ಲಿ ಅನೇಕ ಜನ ಸಿಕ್ಕಿ ಒದ್ಲಾಡ್ತಾ ಇದ್ದಾರೆ. ಆದರೆ ದೇವ್ರ ಹತ್ರ ಒಂದು ಗುಡ್ ನ್ಯೂಸ್ ಇದೆ. ದೇವರ ಹತ್ರ ಬರಬೇಕಾದ್ರೆ ನಿಮ್ಮ ಒತ್ತಡ ನಿವಾರಿಸುವುದಕ್ಕೆ ದೇವರು ಒಂದು ದಾರಿ ತೋರಿಸ್ತಾರೆ. ಇದರಲ್ಲಿ ಒಂದು ಬಿಡುಗಡೆ ಇದೆ ನಿಮಗೆ. ಲೋಕ ಹೇಳುತ್ತೆ ಒತ್ತಡ ಅಂತ ಬಂದರೆ ಪ್ರಾಬ್ಲಮ್ ಮುಗೀತು. ಒಂದು ಸಾರಿ ಬಂದರೆ ನೀವು ಟ್ಯಾಬ್ಲೆಟ್ಗಳು ತೊಗೊಂಡೇ ಬದುಕಬೇಕು. ಅದು ಕ್ರಾನಿಕ್ ಡಿಸೀಸ್ ಅದೇ ಥರ ಇರುತ್ತೆ. ಅದಾದಮೇಲೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ, ಅದಾದಮೇಲೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ಅದ್ರ ಮೂಲಕ ಕೊನೆಗೆ ಸಾವು ಬರುತ್ತೆ. ನೋಡಿ, ಒತ್ತಡ ಅನ್ನೋ ಒಂದು ಪ್ರಾಬ್ಲಮ್ಮು ಚಿಕ್ಕದಾಗಿ ಅದು ಸ್ಟಾರ್ಟ್ ಆಗೋದು. ಅದು ಸ್ಟಾರ್ಟಿಂಗಲ್ಲಿ ದೊಡ್ಡದಾಗಿರಲ್ಲ, ಆದರೆ ಅದು ಡೈಲಿ ಒತ್ತಡ ಅನ್ನೋದು ಶರೀರದಲ್ಲಿ ಹಿಂಸೆ ಕೊಡುವಾಗ, ನಾನು ಹೇಳಿದ್ನಲ್ಲ ಒತ್ತಡ ಏನು ಮಾಡುತ್ತೆ ಅಂತ ಹೇಳಿ ಹೋದ ವಾರದಲ್ಲಿ, ಅದು ಒಂದು ಕೆಟ್ಟ ಸುದ್ದಿ ಕೇಳಿಸ್ಕೊಳ್ಬೇಕಾದ್ರೆ ಮೊದಲು ಬ್ರೈನ್ಗೆ ಸಿಗ್ನಲ್ಸ್ ಹೋಗುತ್ತೆ. ಅದಾದಮೇಲೆ ಇಡೀ ನರ ಸಮೂಹ, ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಮೆದುಳಿನಿಂದ ಇಡೀ ಬಾಡಿಗೆ ಒಂದು ಶಾಕ್ ತಗೊಬರೋವಂಥ ವಿಷಯ. ಕೆಲವು ಆರ್ಗನ್ ಮೇಲೆ ಅದು ಕಮ್ಮಿ ಪ್ರಭಾವ ಬೀಳುತ್ತೆ ಆ ಒತ್ತಡ ಅನ್ನೋದು, ಕೆಲವು ಅಂಗಾಂಗಗಳ ಮೇಲೆ ಹೆಚ್ಚು ಪ್ರಭಾವ ಬೀಳುತ್ತೆ. ಆದರೆ ಪ್ರಭಾವ ಇಡೀ ಒಂದು ಶರೀರದಲ್ಲೇ ಇರುತ್ತೆ. ಇದು ಒಂದು ಸಾರಿ ಒತ್ತಡ ಬರುವಾಗ ಇಷ್ಟು ಕಾರ್ಯ ಶರೀರದಲ್ಲಿ ನಡೆಯುತ್ತೆ. ನಾನೇನು ಡಾಕ್ಟ್ರು ಅಲ್ಲ, ಸೈಂಟಿಸ್ಟು ಅಲ್ಲ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಸಾಮಾನ್ಯವಾಗಿ ನಡೆಯುವಂಥ ವಿಷಯ. ಇದಕ್ಕೋಸ್ಕರ ಯಾರೂ ಡಿಗ್ರಿ ಮಾಡಬೇಕಾಗಿಲ್ಲ. ಯಾಕೆಂದರೆ ಇದು ನಮ್ಮ ಡೈಲಿ ನಾವು ಶರೀರದಲ್ಲಿ ಅನುಭವಿಸ್ತಾ ಇದ್ದೀವಿ ಎಲ್ಲರೂ. ಆದರೆ ಯೇಸು ಕ್ರಿಸ್ತನಲ್ಲಿ ಇದಕ್ಕೆ ಬಿಡುಗಡೆ ಇದೆ. ಇದನ್ನು ನಿವಾರಿಸ್ಬೋದು. ಇದು ಇದೇ ಥರ ಇರುತ್ತೆ. ಈ ಒಂದು ಲೋಕದ ಚಿಂತೆಗಳು, ಲೋಕದಲ್ಲಿ ಕಷ್ಟಗಳು, ಇದು ಬಿಡುಗಡೆ ಆಗಲ್ಲ, ನಾವು ಅದರಲ್ಲೇ ಬದುಕಬೇಕು ಅಂತ ಹೇಳಿ ದೇವರ ಮಕ್ಕಳು, ಬಿಲೀವರ್ಸು ಯಾವತ್ತೂ ಕಾಂಪ್ರಮೈಸ್ ಆಗಬಾರ್ದು. ನನಗಿದಕ್ಕೆ ದೇವರು ಬಿಡುಗಡೆ ಕೊಡ್ತಾರೆ. ನಾನು ಒತ್ತಡ ಇಲ್ದಿರ ಫ್ರೀಯಾಗಿ ಬದುಕೋದಕ್ಕೆ ದೇವರು ನನಗೆ ದಾರಿ ತೋರಿಸಿದ್ದಾರೆ ಅಂತ ಹೇಳಿ ನಂಬೋರೆ ವಿಶ್ವಾಸಿ. ಅದೇ ನಮಗೂ ಅನ್ಬಿಲೀವರ್ಸ್ಗೂ ಇರೋ ವ್ಯತ್ಯಾಸ. ಅನ್ಬಿಲೀವರ್ಸು ಇದನ್ನೆಲ್ಲ ಒಪ್ಕೊಂಡು ಬದುಕ್ತಾ ಇದ್ದಾರೆ, ಇದಕ್ಕೆ ಬೇರೆ ದಾರಿ ಇಲ್ಲ ಅಂತ. ನಾವು ಆ ರೀತಿ ಬದುಕಬೇಕಾಗಿಲ್ಲ. ದೇವರು ಹೇಳಿದ್ದಾರೆ, ಯೇಸು ಕ್ರಿಸ್ತ ನಾನೇ ಸತ್ಯವೂ ಮಾರ್ಗವೂ ಜೀವವೂ ಆಗಿದ್ದೇನೆ. ನಾನಂತೂ ಅವುಗಳಿಗೆ ಜೀವವಿರಬೇಕೆಂತಲೂ ಸಮೃದ್ಧಿ ಇರಬೇಕೆಂತಲೂ ಬಂದನು. ಯಾರಿಗೆ? ಯೇಸು ಕ್ರಿಸ್ತನ ನಂಬೋರ್ಗೆ. ನಾನಂತೂ ಅವರಿಗೆ ಕಷ್ಟ ಇರಬೇಕೆಂತಲೂ, ಕಷ್ಟದಲ್ಲಿ ತುಂಬಿ ತುಳುಕಬೇಕೆಂತಲೂ ಬಂದೆನು ಅಂತ ಹೇಳಿ ಬರೆದಿದ್ದಾರಾ ಇಲ್ಲಿ ಯೇಸು ಕ್ರಿಸ್ತ? ಇಲ್ಲ. ಜೀವ ಪರಿಪೂರ್ಣವಾಗಬಿರಬೇಕು, ಸಂತೋಷ ತುಂಬಿರಬೇಕು, ಆಶೀರ್ವಾದಗಳು ತುಂಬಿರಬೇಕು ಅಂತ ಹೇಳಿ ಯೇಸು ಕ್ರಿಸ್ತ ಈ ಲೋಕಕ್ಕೆ ಬಂದಿದ್ದು. ಸೊ ಇದು ಯಾವಾಗ ನಮ್ಮ ಲೈಫಲ್ಲಿ ವರ್ಕ್ ಆಗುತ್ತೆ ಅಂತಂದರೆ, ಎಲ್ಲರಿಗೂ ಆಗೋದು ನನಗಾಗುತ್ತೆ ಅಂತ ಹೇಳ್ದಿರಾ ನಾನು ವ್ಯತ್ಯಾಸವಾಗಿರ್ತೀನಿ, ನಾನು ದೇವರ ವಚನದ ಪ್ರಕಾರ ಬದುಕ್ತೀನಿ, ಇದರಿಂದ ನಾನು ಆಚೆ ಬರ್ತೀನಿ, ಬಿಡುಗಡೆ ಇದೆ, ನಾನು ಯಾವುದಕ್ಕೂ ಯೋಚನೆ ಮಾಡ್ದಿರ, ಯಾವುದಕ್ಕೂ ಚಿಂತೆ ಮಾಡ್ದಿರ, ನನ್ನ ಚಿಂತೆ ಭಾರ ಎಲ್ಲ ದೇವರ ಮೇಲೆ ಹಾಕಿ ದೇವರನ್ನ ನಂಬ್ತೀನಿ ಅಂತ ಹೇಳಿ ನೀವು ದೃಢವಾದ ನಿರ್ಧಾರ ಮಾಡುವಾಗ ಇದರಿಂದ ನಿಮಗೆ ಬಿಡುಗಡೆ ಸಿಗುತ್ತೆ. ಸೊ ಇವೆಲ್ಲ ಮೈಂಡಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡೋಣ. ದೇವರೇ, ಈ ದಿನ ನನ್ನೊಂದಿಗೆ ನೀವು ಮಾತಾಡಿ, ನನ್ನ ಮೈಂಡನ್ನ ಬಲಪಡಿಸಿ,
ನನ್ನ ಆತ್ಮ ಪ್ರಾಣ ಶರೀರನ ಬಲಪಡಿಸಿ ಅಂತ ಹೇಳಿ ಕೇಳಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ ದೇವರೇ. ಯೇಸು ಕ್ರಿಸ್ತನ ಮೂಲಕ ನೀವು ನಮಗೆ ಸ್ಟ್ರೆಸ್ ಅನ್ನೋ ಪ್ರಾಬ್ಲಮಿಂದ ಸಂಪೂರ್ಣ ಬಿಡುಗಡೆ ಕೊಟ್ಟಿದ್ದೀರಾ. ಯಾವ ರೀತಿಯಾಗಿ ನಾವು ಆ ಆಶೀರ್ವಾದದಲ್ಲಿ ಎಂಟರ್ ಆಗಬೇಕು, ಯಾವ ರೀತಿಯಾಗಿ ನಾವು ಇದು ನಮ್ಮ ಲೈಫಲ್ಲಿ ಈ ಒಂದು ಪ್ರಿನ್ಸಿಪಲ್ಸ್ನ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮ ವಚನಗಳ ಮೂಲಕ, ಪವಿತ್ರಾತ್ಮನ ಮೂಲಕ ನೀವು ಮಾತಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಯಾರ್ಯಾರು ಕಷ್ಟದಲ್ಲಿ, ಕೊರತೆಯಲ್ಲಿ, ಚಿಂತೆಯಲ್ಲಿ ಕಷ್ಟಪಡ್ತಾ ಇದ್ದಾರೋ ದೇವರೇ, ನಿಮ್ಮ ಸರಿಯಾದ ವಚನಗಳನ್ನು ಅವರಿಗೆ ಕಳಿಸಿ ಸತ್ಯವನ್ನು ಅವರು ಅರಿತುಕೊಳ್ಳುವಾಗ ಸತ್ಯವು ಅವರಿಗೆ ಬಿಡುಗಡೆ ಮಾಡುವುದು ಅಂತ ಹೇಳಿ ನಿಮ್ಮ ವಚನ ಬರೆದಿದೆ ಕರ್ತನೆ. ಸರಿಯಾದ ವಚನಗಳು, ಸತ್ಯವನ್ನು ನಿನ್ನ ಮಕ್ಕಳಿಗೆ ನೀವು ತಿಳಿಯಪಡಿಸ್ಬೇಕಾಗಿ ಬೇಡ್ತೀನಿ ದೇವ. ನಮ್ಮೊಂದಿಗಿದ್ದು ನೀವು ಮಾತಾಡಿದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವೀಗ ಒತ್ತಡ ನಿವಾರಿಸುವುದು ಎಂಬ ವಿಷಯದಲ್ಲಿ ಧ್ಯಾನ ಮಾಡೋದಕ್ಕೆ ಹೋಗೋಣ. ಆರಿಸಿಕೊಂಡಂಥ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28-30 ವಚನಗಳು. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಅಂದನು. ಯೇಸು ಕ್ರಿಸ್ತ ಇಲ್ಲಿ ಎಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದಾರೆ. ನನ್ನ ಬಳಿಗೆ ಬನ್ನಿರಿ. ಯಾರು? ಕಷ್ಟಪಡುವವರು, ಹೊರೆ ಹೊತ್ತವರು, ಹೃದಯದಲ್ಲಿ ಭಾರವಾಗಿರೋರು ನನ್ನ ಬಳಿಗೆ ಬನ್ನಿರಿ. ಈ ಒಂದು ಇನ್ವಿಟೇಷನ್ನು ಯೇಸು ಕ್ರಿಸ್ತ ಕೊಡಬೇಕಾದ್ರೆ ಯಾರಾದರೂ ಹೇಳೋಕ್ಕಾಗುತ್ತಾ? ನಾನು ಕಷ್ಟಪಡ್ತಾ ಇಲ್ಲ, ನಾನು ಹೊರೆ ಹೊತ್ತಿಲ್ಲ, ನನ್ನ ಜೀವನದಲ್ಲಿ ಕಷ್ಟನೇ ಇಲ್ಲ, ನನಗೇನು ತೊಂದರೆನೇ ಇಲ್ಲ, ಕೊರತೆನೇ ಇಲ್ಲ, ನನಗೆ ಬೇಡ ಅಂತ ಹೇಳಿ ಯಾರಾದರೂ ರಿಜೆಕ್ಟ್ ಮಾಡೋಕ್ಕಾಗುತ್ತಾ? ಇದು ಈ ರೀತಿಯಾಗಿ ಯೇಸು ಕ್ರಿಸ್ತ ಕರೀತಾ ಇದ್ದಾನೆ. ಯೇಸು ಕ್ರಿಸ್ತನಲ್ಲಿ ಒಂದು ಬಿಡುಗಡೆ ಇದೆ ಅಂತ ಜನಕ್ಕೆ ಗೊತ್ತಾದರೆ ಬರ್ತಾರೆ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ? ಜನ ಕಷ್ಟ ಇದೆ, ಕೊರತೆ ಇದೆ, ಚಿಂತೆ ಇದೆ, ಆದರೂ ನಮಗೆ ದೇವ್ರು ಬೇಡ, ನಾವೇ ನಮ್ಮ ಪ್ರಾಬ್ಲಮ್ನ ಹ್ಯಾಂಡ್ಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನೇ ನನ್ನ ಪ್ರಾಬ್ಲಮ್ನ ಹ್ಯಾಂಡ್ಲ್ ಮಾಡ್ತೀನಿ, ನನ್ನ ಕೈಲೇ ಆಗುತ್ತೆ, ನಾನೇ ಫಿಕ್ಸ್ ಮಾಡ್ತೀನಿ ಅನ್ನೋದೇ ಒತ್ತಡ. ಯಾಕೆ ಗೊತ್ತಾ? ಮನುಷ್ಯನ ದೇವರು ತನ್ನ ಪ್ರಾಬ್ಲಮ್ನ ತಾನೇ ಫಿಕ್ಸ್ ಮಾಡ್ಕೊಳ್ಬೇಕು, ತನ್ನ ಲೈಫ್ನ ತಾನೇ ಕಟ್ಟಬೇಕು ಅಂತ ಹೇಳಿ ದೇವರು ಮನುಷ್ಯನ ದೇವ್ರ ಮೇಲೆ ಡಿಪೆಂಡ್ ಆಗ್ದಿರಾ ಅವ್ರ ಮೇಲೆ ಅವ್ರು ಡಿಪೆಂಡ್ ಆಗಿ ಲೈಫ್ನ ಕಟ್ಟಲಿ ಅಂತ ಹೇಳಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿಲ್ಲ ಆ ಥರ. ದೇವರು ಇಲ್ದಿರ ಮಾಡೋದಕ್ಕೆ ಹೋಗೋವಾಗೇ ಈ ಒಂದು ಭಾರ ಅನಿಸೋದು, ಹೃದಯದಲ್ಲಿ ಕಷ್ಟ ಅಂತ ತಿಳಿಸೋದು, ಅಯ್ಯೋ ಮನಸ್ಸು ತುಂಬ ನೋವಿದೆ, ಮನಸ್ಸಿಗೆ ಭಾರವಾಗಿದೆ, ಹೆಂಗಪ್ಪ ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಅಂತ ಹೇಳಿ ಆ ಒಂದು ಕನ್ಫ್ಯೂಸ್ಡ್ ಸ್ಟೇಟಲ್ಲಿರೋದು. ಯಾಕೆ ಅಂತಂದರೆ ಯೇಸು ಕ್ರಿಸ್ತನ ಆಹ್ವಾನವನ್ನು ಸ್ವೀಕರಿಸ್ತೀರಾ, ನಾನೇ ಮಾಡ್ತೀನಿ, ನನ್ನ ಶರೀರದಲ್ಲಿ ನನ್ನ ಫಲ ಇದೆ, ನಾನು ಮೇಂಟೈನ್ ಮಾಡ್ತೀನಿ, ಇವೆಲ್ಲ ನನ್ನ ಕೈಲಾಗುತ್ತೆ, ನಾನೇ ಅಂತ ಹೇಳಿ ಫಿಕ್ಸ್ ಮಾಡೋದಕ್ಕೆ ಅವರೇ ಟ್ರೈ ಮಾಡ್ತಾ ಇರೋವಾಗೆ ಒತ್ತಡ ಅನ್ನೋದು ಬರೋದು. ಒತ್ತಡ ಅನ್ನೋದು ನಾನು ಇಂಗ್ಲೀಷಲ್ಲಿ ಸಿಂಪಲಾಗಿ ಹೇಳ್ತೀನಿ, ಸ್ಟ್ರೆಸ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಅದು ದೊಡ್ಡ ಪ್ರಾಬ್ಲಮ್ ಅಲ್ಲ. ನಾನೇನು ಒಂದು ಸಾರಿ ಬಂದಿದ ತಕ್ಷಣ ಮನುಷ್ಯ ಫುಲ್ ಒಂದೇ ಸಾರಿ ಪ್ರಾಬ್ಲಮ್ ಆಗಿ ಸಾಯ್ತಾನೆ ಅಂತ ಹೇಳ್ತಾ ಇಲ್ಲ. ಆದರೆ ಈ ಒತ್ತಡ ಅನ್ನೋದನ್ನು, ಸ್ಟ್ರೆಸ್ ಅನ್ನೋದನ್ನು ನೀವು ನಿರಾಕರಿಸಿ ಅವಕ್ಕೆ ಲಕ್ಷ್ಯ ಕೊಡ್ದಿರ, ಗಮನ ಕೊಡ್ದಿರ ಬಿಟ್ಟರೆ, ಡೈಲಿ ಇದೇ ಥರ ಒತ್ತಡಕ್ಕೆ ಒಳಗಾಗಿ, ಸ್ಟ್ರೆಸ್ಗೆ ಒಳಗಾಗಿ ಇದ್ದರೆ ಒಂದು ದಿವಸ ಅದು ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ತೊಗೊಂಡು ಬರುತ್ತೆ. ಒಂದೇ ಸಾರಿ ಸ್ಟ್ರೆಸ್ ಬಂದಿದ ತಕ್ಷಣ ಒಂದೇ ಸಾರಿ ಯಾವ ಮನುಷ್ಯನೂ ಸಾಯೋದಿಲ್ಲ. ಆದರೆ ಈ ಒಂದು ಒತ್ತಡ ನಿವಾರಿಸ್ತೀರ, ನೀವು ಅದನ್ನು ನೆಗ್ಲೆಕ್ಟ್ ಮಾಡಿ ಬಿಟ್ಟರೆ ಕೆಲವು ವರ್ಷಗಳಲ್ಲಿ, ಕೆಲವು ಮುಂದೆ ಬರುವಂಥ ಸಮಯದಲ್ಲಿ ಅದು ಮನುಷ್ಯನ ಶಾರೀರಕ್ಕೆ ಹಾನಿಕರವಾಗಿರುತ್ತೆ ಅಂತ ಹೇಳಿ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಇದನ್ನೆಲ್ಲ ನಾನೇನು ಡಾಕ್ಟ್ರ್ ಅಲ್ಲ, ಸೈಂಟಿಸ್ಟು ಅಲ್ಲ ನಿಮಗಿದೆಲ್ಲ ಹೇಳೋದಕ್ಕೆ. ಇದು ಶಾರೀರದಲ್ಲಿ ಡೈಲಿ ನಡೆಯುವಂಥ ವಿಷಯಗಳು.
ನೀವು ಇದರ ಜೊತೆ ಡೀಲ್ ಮಾಡಬೇಕು. ಒತ್ತಡ ಅನ್ನೋದನ್ನು ನೀವು ಎದುರಿ ನಿಲ್ಲಬೇಕು. ನೋಡಿ, ಸೈತಾನ ಪ್ರಾಬ್ಲಮ್ಸ್ನ ತೊಗೊಂಡು ಬರ್ತಾನೇ ಇರ್ತಾನೆ ಡೈಲಿ. ಆದರೆ ದೇವ್ರ ಮಕ್ಕಳು ಅದನ್ನು ಡೀಲ್ ಮಾಡೋದಕ್ಕೆ ಕಲ್ತ್ಕೋಬೇಕು. ಪ್ರಾಬ್ಲಮ್ಸ್ ಬಂತು ಅಂತ ಹೇಳಿ ತಲೆ ಮೇಲೆ ಹಾಕ್ಕೊಂಡು ಪ್ರೆಷರ್ ಆಗಿರೋದೇ ನೀವು ಮಾಡಬೇಡಿ ಅಂತ ಹೇಳ್ತಾ ಇರೋದು ದೇವರು. ನೋಡಿ, ಸೈತಾನ ಇನ್ನೊಂದು ಮೋಸ ಜನಕ್ಕೆ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಇದು ಕಾಮನ್ ಅಂತ ಹೇಳ್ತಾ ಇದ್ದಾನೆ. ಒತ್ತಡ ಅನ್ನೋದು ಎಲ್ಲರಿಗೂ ಬರುತ್ತೆ, ನನಗೂ ಬರುತ್ತೆ ಅಂತ. ಈ ಒಂದು ಸ್ಟೇಟ್ಗೆ ದೇವ್ರ ಮಕ್ಕಳು ಬಂದರೆ ಎಲ್ಲರಿಗೂ ಬರುತ್ತೆ, ನನಗೂ ಬರುತ್ತೆ ಅಂತ ಹೇಳಿ ನೀವೇನಾದರೂ ಅಂದರೆ, ಸೊ ಸೈತಾನ ಏನು ಮಾಡ್ತಾ ಇದ್ದಾನೆ ಗೊತ್ತಾ? ನೀವು ಅದಕ್ಕೆ ಎದುರಾಗಿ ನಿಲ್ಲಬಾರ್ದು, ನೀವು ಅದನ್ನು ಗದರಿಸಬಾರ್ದು, ನೀವು ಅದನ್ನು ಒಪ್ಕೋಬೇಕು ಅಂತ ಹೇಳೇ ಅವನು ಕಾಮನ್ ಅಂತ ಹೇಳ್ತಾ ಇರೋದು. ಸಾಧಾರಣವಾಗಿ ಎಲ್ಲರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಆಗುತ್ತೆ, ನಿಮಗೂ ಆಗುತ್ತೆ ಅಂತ ಹೇಳಿ ಅವನು ಕನ್ವಿನ್ಸ್ ಮಾಡಿದ್ರೆ ನಿಮ್ಮನ್ನು, ನೀವು ಅವನಿಗೆ ಎದುರು ತಿರುಗಿ ನಿಲ್ಲೋದಿಲ್ಲ ಅಲ್ವಾ? ಒಂದು ವೇಳೆ ಇದು ಸೈತಾನನಿಂದ ಬರುತ್ತೆ ಅಂತ ಹೇಳಿ ನಿಮಗೇನಾದರೂ ಗೊತ್ತಿಲ್ಲ ಅಂತಂದರೆ, ಸೈತಾನ ತೊಗೊಂಡು ಬರ್ತಾನೆ ಅಂದರೆ ಹೇಗೆ ನೀವು ಅವನಿಗೆ ವಿರುದ್ಧವಾಗಿ ನಿಲ್ತೀರಾ ಅಲ್ವಾ? ಅದೇ ಸೈತಾನ ಮುಚ್ಚಿಡ್ತಾ ಇರೋದು. ದೇವರ ಮಕ್ಕಳು ಈ ವಿಷಯದಲ್ಲಿ ಮೋಸ ಹೋಗಬಾರ್ದು. ದೇವರ ಮಕ್ಕಳು ದೇವರ ವಚನದ ಪ್ರಕಾರ ಫ್ರೀಡಮ್ನಲ್ಲಿ ಬದುಕಬೇಕು, ಒಂದು ಸಂತೋಷ ಸಮಾಧಾನದಲ್ಲಿ ಬದುಕಬೇಕು ಅಂತ ಹೇಳಿ ಯೇಸು ಕ್ರಿಸ್ತ ಬಂದಿದ್ದು. ನಾವು ಅನ್ಬಿಲೀವರ್ಸ್ ಥರನೇ ಕಷ್ಟಪಡ್ತೀವಿ ಅಂತ ಹೇಳಿ ನೀವಿರಬಾರ್ದು. ನೀವು ಒಡಂಬಡಿಕೆ ಮಕ್ಕಳು, ಚೆನ್ನಾಗಿರಬೇಕು, ನಿಮ್ಮ ಒಂದು ಸಂತೋಷ ಪರಿಪೂರ್ಣವಾಗಿರಬೇಕು. ಬರೀ ಸಂತೋಷ, ಸ್ವಲ್ಪ ಸಂತೋಷ ಅಲ್ಲ. ನಮ್ಮ ದೇವ್ರು ನೋಡಿ, ಹೇರಾಳವಾಗಿದೆ ಆತನಲ್ಲಿ ಸಮಾಧಾನ ನಿಮಗೆ ಕೊಡೋದಕ್ಕೆ. ಆ ಒಂದು ಹೇರಾಳವಾದ ಧಾರಾಳವಾಗಿ ನಿಮಗೆ ಸಮಾಧಾನ ಕೊಡ್ತೀನಿ ಅಂತ ಹೇಳಿ ದೇವ್ರು ಹೇಳಿರೋದು. ಸೊ ಇದನ್ನು ನಮಗೆ ಯಾವ ರೀತಿ ನಾವು ಹೊಂದ್ಕೊತೀವಿ ಅಂತಂದರೆ, ನಾವು ಲೋಕ ವಿಷಯದಲ್ಲಿ ಫೆಮಿಲಿಯರ್ ಆಗ್ದಿರ ದೇವರು ಏನು ಹೇಳ್ತಾರೆ ಅನ್ನೋದಕ್ಕೆ ನಾವು ಫೆಮಿಲಿಯರ್ ಆಗಬೇಕು. ಇದಕ್ಕೆ ನಾವು ಪರಿಚಿತರಾಗಬೇಕು. ನೋಡಿ, ಒತ್ತಡ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಲೈಫಲ್ಲೂ ಬರುತ್ತೆ. ಸಾಧಾರಣವಾಗಿ ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿ ಆಗಿರ್ಬೋದು, ಸ್ಕೂಲಲ್ಲಿ ಓದೋ ಸ್ಟೂಡೆಂಟ್ ಆಗಿರ್ಬೋದು, ಅವ್ರಿಗೆ ನೋಡಿ ಜಾಸ್ತಿ ಓದಬೇಕು ಅನ್ನೋ ಒತ್ತಡ. ನಾನು ಚೆನ್ನಾಗಿ ಮಾರ್ಕ್ಸ್ ತೊಗೋಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆಯದೇ, ಓದೋ ವಿಷಯ ಅಲ್ಲ. ಆದರೆ ಸ್ಟೂಡೆಂಟ್ಸು ಕೆಲವರು ಇದರ ಒತ್ತಡಕ್ಕೆ ಬಂದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ನೋಡಿ, ಇವಾಗ ತಂದೆ ಆದವನಿಗೆ ಮನೆಯಲ್ಲಿ ಎಲ್ಲ ಒದಗಿಸ್ಕೊಡ್ಬೇಕು, ಎಲ್ಲ ನಾನು ಫ್ಯಾಮಿಲಿ ನೋಡ್ಕೊಳ್ಬೇಕು ಅನ್ನೋ ಒತ್ತಡ. ತಾಯಿ ಇವಾಗ ಕೆಲ್ಸಕ್ಕೆ ಹೋದರೆ, ಮನೇಲಿ ಕೆಲಸ ಮಾಡಿದ್ರೆ ಡಬಲ್ ಒತ್ತಡ. ಅದು ಅಲ್ಲೂ ಕೆಲಸ ಮಾಡಬೇಕು, ಮನೇಲೂ ಕೆಲಸ ಮಾಡಬೇಕು, ಡಬಲ್ ಟೆನ್ಷನ್. ಆ ರೀತಿ ದೇವರು ಉಂಟು ಮಾಡಿಲ್ಲ. ಇದೆಲ್ಲ ಮನುಷ್ಯ ತನ್ನ ಮೇಲೆ ಹಾಕ್ಕೊಂಡಿರೋದು. ಮನೆಯಲ್ಲಿದ್ದು ಕೆಲಸ ಮಾಡೋರಿಗೆ ಟೆನ್ಷನ್ ಇದೆ, ಆಚೆನೂ ಕೆಲಸ ಮಾಡಿ ಮನೆಯಲ್ಲೂ ಕೆಲಸ ಮಾಡೋರಿಗೆ ಇನ್ನೂ ಡಬಲ್ ಟೆನ್ಷನ್. ಈ ರೀತಿಯಾಗಿ ಕೆಲಸದಲ್ಲೇ ನೀವು ಫುಲ್ ಬ್ಯುಸಿ ಆಗಿಬಿಟ್ರೆ ನೀವು ಹುಡ್ಕಲ್ಲ ದೇವ್ರ ವಚನ. ಅದಕ್ಕೆ ಸೈತಾನ ಅನೇಕರನ್ನ ಕೆಲಸದಲ್ಲಿ ಬ್ಯುಸಿಯಾಗಿ ಇಡ್ತಾ ಇದ್ದಾನೆ. ಇವಾಗ ನೋಡಿ, ಸಾಫ್ಟ್ವೇರ್ ಕಂಪನಿಲಿ ಕೆಲಸ ಮಾಡೋರು ಒಂದು 15 ಗಂಟೆ 16 ಗಂಟೆ ಕೆಲಸ ಮಾಡ್ತಾಯಿದ್ದಾರೆ ಇವಾಗ. ಯಾಕೆಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಸಂಪಾದನೆ ಮಾಡಬೇಕು, ಮತ್ತು ಕಂಪನಿ ಜಾಸ್ತಿ ಪ್ರೆಷರ್ ಆಗ್ತಾಯಿದ್ದಾರೆ ಅವ್ರ ಮೇಲೆ. ನೀವು ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ರೆ ಜಾಸ್ತಿ ಕೆಲಸ ಕೊಡ್ತೀವಿ, ಜಾಸ್ತಿ ಸಂಬಳ ಕೊಡ್ತೀವಿ. ಈ ರೀತಿ ಕೆಲಸದಲ್ಲೇ ಬ್ಯುಸಿಯಾಗಿಬಿಟ್ರೆ ಅಲ್ಲಿ ನೋಡಿ, ಈ ಒಂದು ಸಾಫ್ಟ್ವೇರ್ ಕಂಪನಿಲಿ ಕೆಲಸ ಮಾಡೋದು ಈಸಿ ವಿಷಯ ಅಲ್ಲ. ಅಲ್ಲಿ ಕುತ್ಕೊಂಡು ಕಂಪ್ಯೂಟ್ರ್ ಮುಂದೆನೇ ಇರ್ತಾರೆ ಅಂತ ಇಟ್ಕೊಳ್ಳಿ, ಮೈಂಡ್ ಮೇಲೆ ಎಷ್ಟು ಪ್ರೆಷರ್ ಇರುತ್ತೆ ಗೊತ್ತಾ ಅವ್ರಿಗೆ? ಹೃದಯದಲ್ಲಿ ಎಷ್ಟು ಟೆನ್ಷನ್ ಇರುತ್ತೆ ಗೊತ್ತಾ ಅವ್ರಿಗಲ್ಲಿ? ನೋಡಿ, ಡೈಲಿ ಇರುತ್ತೆ ಆ ಒತ್ತಡಗಳು. ನೋಡಿ, ವಯಸ್ಸಾದವ್ರು ಕೂಡ ತಗೊಳ್ಳಿ. ವಯಸ್ಸಾದವ್ರಿಗೆ ಏನು ಪ್ರಾಬ್ಲಮ್ಮು ಅಂತಂದರೆ, ನಾವು ಕೊನೆ ಕಾಲದಲ್ಲಿ ಬದುಕ್ತಾ ಇದ್ದೀವಿ, ಇನ್ನೆಷ್ಟು ವರ್ಷ, ಇನ್ನೊಂದು ಸ್ವಲ್ಪ ವರ್ಷಗಳು ಬದುಕಿರ್ತೀವಿ, ನಮ್ಮನ್ನು ಯಾರು ನೋಡ್ಕೊತಾರೆ, ನಮ್ಮನ್ನು ಯಾರು ಆಧರಿಸ್ತಾರೆ, ಅವರು ಟೆನ್ಷನ್, ಅವ್ರ ಪ್ರಾಬ್ಲಮ್ ಬೇರೆ. ಸೊ ಪ್ರತಿಯೊಬ್ಬ ಮನುಷ್ಯನ ಲೈಫಲ್ಲೂ ಈ ಒಂದು ಟೆನ್ಷನ್ಗಳಿರುತ್ತೆ. ಸೊ ಈ ಒಂದು ಟೆನ್ಷನ್ನು ಇರೋದಕ್ಕೆ ಮನುಷ್ಯ ಅದನ್ನೇನು ಮಾಡ್ತಾಯಿದ್ದಾನೆ, ಕಾಮನ್ ಅಂತ ಹೇಳಿ ಒಪ್ಕೊತಾ ಇದ್ದಾನೆ. ದೇವ್ರ ಮಕ್ಕಳು ಇದನ್ನು ಯಾವತ್ತೂ ಕಾಮನ್ ಅಂತ ಹೇಳಬಾರ್ದು. ದೇವ್ರ ಮಕ್ಕಳು ಇದಕ್ಕೆ ಬಿಡುಗಡೆ ಇದೆ ಅಂತ ಹೇಳಿ ಯೇಸು ಕ್ರಿಸ್ತನ ನಂಬಬೇಕು. ಯಾಕೆಂದರೆ ಯೇಸು ಕ್ರಿಸ್ತ ಇದಕ್ಕೊಂದು ದಾರಿ ಮಾಡಿ ಇಟ್ಟಿದ್ದಾರೆ ನಮಗೆ. ನೋಡಿ, ಒತ್ತಡ ಅನ್ನೋದು ಮೈಂಡಲ್ಲಿ ಸ್ಟಾರ್ಟ್ ಆಗಬೇಕಾದ್ರೆ ಇಡೀ ಬಾಡಿನೇ ಶೇಕ್ ಮಾಡುತ್ತೆ ಅಂತ ನಾನು ಹೇಳಿದೆ ಹೋದ ವಾರ. ಆದರೆ ಇದೇ ಥರ ಪ್ರತಿದಿನ ಮೈಂಡಲ್ಲಿ ಟೆನ್ಷನ್ ಆಗುತ್ತೆ, ಮತ್ತು ಫುಲ್ ಬಾಡಿಲಿ ಆ ಒಂದು ನರ್ವಸ್ ಸಿಸ್ಟಮ್ ಎಲ್ಲ ಕಡೆ ಎಫೆಕ್ಟ್ ಆಗುತ್ತೆ. ಆದರೆ ಆ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ತಿರ್ಗಾ ಟೆನ್ಷನ್ ಇರಲ್ಲ, ಎಲ್ಲ ಸರೋಗ್ಬಿಡುತ್ತೆ. ಆದರೆ ನೆಕ್ಸ್ಟ್ ದಿವಸ
ಇನ್ನೊಂದು ಪ್ರಾಬ್ಲಮ್ ತೊಗೊಂಡು ಬರ್ತಾನೆ ಸಾಯ್ತಾನ. ಮತ್ತು ಅದೇ ಒಂದು ಥಿಂಗ್ಸ್ ನಡೆಯುತ್ತೆ, ಆ ಒಂದು ಬ್ರೈನಲ್ಲಿ ಸಿಗ್ನಲ್ಸ್ ಹೋಗುತ್ತೆ, ಇಡೀ ಒಂದು ಶಾರೀರನೇ ಒಂದು ಸ್ವಲ್ಪ ಶೇಕ್ ಆಗುತ್ತೆ. ಇವೆಲ್ಲ ನಡೆಯುವಾಗ ಡೈಲಿ ಒಂದು ಒಳಗಡೆ ಇರುವಂಥ ಆರ್ಗನ್ಸ್ಗೆ ಎಫೆಕ್ಟ್ ಆಗುತ್ತೆ. ಒಂದು ದಿವಸದಲ್ಲಿ ಆಗುತ್ತೆ ಅಂತ ಹೇಳಲ್ಲ, ಪ್ರಾಬ್ಲಮ್ ಬರುತ್ತೆ, ಸರೋಗುತ್ತೆ. ತಿರ್ಗಾ ಬರ್ತಾ ಇದ್ದರೆ ಅದನ್ನು ನೀವು ಡೀಲ್ ಮಾಡಿಲ್ಲ ಅಂದರೆ ವಚನದ ಪ್ರಕಾರ ಟೆನ್ಷನ್ನ ಒಳಗಡೆ ತಗೊಂಡ್ರೆ ಡೈಲಿ ಇದು ನಡೆಯುವಾಗ ತೊಂದರೆ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇರೋದು. ಸೊ ನೋಡಿ, ಇವಾಗ ಈ ಒಂದು ಒತ್ತಡ ಅನ್ನೋದು ನಿವಾರಿಸೋದು, ಈ ಒಂದು ಟೀಚಿಂಗ್ ನಾನು ಒಂದೇ ಒಂದು ಭಾಗದಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಇದು ಒಂದು ದೊಡ್ಡ ಸೀರೀಸ್. ಎಷ್ಟು ದಿವಸ ಪ್ರೀಚ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಪವಿತ್ರಾತ್ಮ ಲೀಡ್ ಮಾಡೋವರೆಗೂ ಇದೇ ಒಂದು ಟೀಚಿಂಗಲ್ಲಿ ಹೋಗ್ತಾ ಇರೋಣ. ಯಾಕೆಂದರೆ ಇದು ದೊಡ್ಡ ಪ್ರಾಬ್ಲಮ್. ಈ ಒಂದು ಮೈಂಡ್ ಮೇಲೆ ಪ್ರಭಾವ ಬೀಳ್ತಾ ಇರೋದು, ಸ್ಟ್ರೆಸ್ ಅನ್ನೋದು ಪ್ರತಿ ಮನುಷ್ಯ ಜೀವನದಲ್ಲಿ ನೋಡ್ತಾ ಇದ್ದಾನೆ. ಸೊ ಈ ಸ್ಟ್ರೆಸ್ಸಲ್ಲಿ ನಾವು ಬದುಕದಿರ ಆಶೀರ್ವಾದದ ಕೆಳಗಡೆ ಬದುಕಬೇಕು ಅಂತಂದರೆ ಈ ಸೀರೀಸ್ನ ನೀವು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ. ಒಂದೇ ಒಂದು ಸೀರೀಸ್ ಕೇಳಿಕೊಂಡು ಇಮಿಡಿಯೇಟಾಗಿ ಡಿಸಿಷನ್ಸ್ ಬರಬಾರ್ದು. ಇವಾಗ ಒಂದು ಈ ಸಾರಿ ಟೀಚ್ ಮಾಡೋದು ನಾನು ಹೋದ ವಾರ ಟೀಚ್ ಮಾಡಿರೋದಿಲ್ಲ, ಈ ವಾರ ಟೀಚ್ ಮಾಡೋದು ನೆಕ್ಸ್ಟ್ ವಾರ ಟೀಚ್ ಮಾಡೋಕ್ಕಾಗಲ್ಲ. ಒಂದ್ರ ಮೇಲೆ ಒಂದು ಇದು ಬಿಲ್ಡ್ ಮಾಡ್ತಾ ಇರೋದು ಕಂಟಿನ್ಯೂಸಾಗಿ ಕೇಳಿಸ್ಕೊಂಡ್ರೆ ಈ ಒಂದು ಸೀರೀಸು ನಿಮ್ಮ ಜೀವನದಲ್ಲಿ ಒಂದು ಪರ್ಮನೆಂಟ್ ಆಶೀರ್ವಾದ ತೊಗೊಂಡು ಬರೋದು. ಯಾಕೆಂದರೆ ಆಶೀರ್ವಾದ ತೊಗೊಂಡು ಬರೋದು ದೇವರ ವಚನ. ಸೊ ಈ ದಿನ ನಾವು ಈ ಒಂದು ವಿದ್ಯಾರ್ಥಿಗಳು, ಸ್ಕೂಲ್ಗೆ ಹೋಗೋ ಸ್ಟೂಡೆಂಟ್ಸು, ಅವರ ಒಂದು ಲೈಫಲ್ಲಿ ಪ್ರೆಷರ್ ಇದೆ ಅಂತ ಹೇಳಿ ನಾವು ನೋಡ್ತೀವಿ. ಇವಾಗ CBSE ಅನ್ನೋ ಬೋರ್ಡು ಅವ್ರೇನು ಮಾಡ್ತಾಯಿದ್ದಾರೆ, OBE ಎಕ್ಸಾಮ್ಸ್ ಅಂತ ಹೇಳಿ ಒಂದು ಎಕ್ಸಾಮ್ ಇಡ್ತಾಯಿದ್ದಾರೆ. OBE ಅಂದರೆ ಓಪನ್ ಬುಕ್ ಎಕ್ಸಾಮ್ಸ್. ಅಂದರೆ ಮಕ್ಕಳಿಗೆ ಜಾಸ್ತಿ ಸ್ಟ್ರೆಸ್ ಆಗ್ತಾಯಿದೆ, ಓದ್ಬಿಟ್ಟು ಅವ್ರ ಆನ್ಸರ್ ಬರೆಯೋ ಥರ ಕೆಲವು ರೂಲ್ಸ್ ತೊಗೊಂಡು ಬರ್ತಾಯಿದ್ದಾರೆ. ಯಾಕೆ ತೊಗೊಂಡು ಬರ್ತಾ ಇದ್ದಾರೆ ಅಂತಂದರೆ ಮಕ್ಕಳಿಗೆ ಜಾಸ್ತಿ ಸ್ಟ್ರೆಸ್ ಆಗಬಾರ್ದು, ಮಕ್ಕಳ ಲೈಫ್ ಈಸಿ ಮಾಡೋಣ ಅಂತ. ಸೊ ನಾನು ಆ ಬೋರ್ಡ್ ವಿಷಯದಲ್ಲಿ ಏನು ಮಾತಾಡೋದಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವ ಟೀಚರ್ಸೇ ಆಗಲಿ ಚಿಕ್ಕ ಮಕ್ಕಳ ಮೇಲೆ, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ ಸ್ಕೂಲಲ್ಲಿ ಓದೋ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವ್ರ ಮೇಲೆ ಅಧಿಕವಾದ ಒತ್ತಡ ಅವ್ರು ಹಾಕ್ಬಾರ್ದು. ಅವ್ರು ನೋಡಿ, ಕೆಲವು ಸ್ಟೂಡೆಂಟ್ಸು ಚೆನ್ನಾಗಿ ಓದ್ತಾರೆ, ಕೆಲವು ಸ್ಟೂಡೆಂಟ್ಸು ಆಗಲ್ಲ ಅವ್ರ ಕೈಲೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ. ಇವಾಗ ಪ್ರತಿಯೊಬ್ಬ ಸ್ಟೂಡೆಂಟೂ ಸೂಪರ್ ಸ್ಟೂಡೆಂಟ್ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬ ಬೇರೆ ಸ್ಟೂಡೆಂಟ್ಸು ಇವನು ಏನು ಕೆಲಸಕ್ಕೆ ಬರ್ದಿರೋನು ಅಂತ ಕೂಡ ಯಾರನ್ನೂ ಹೇಳೋಕ್ಕಾಗಲ್ಲ. ನೋಡಿ, ಕೆಲವ್ರಿಗೆ ಜಾಸ್ತಿ ಸಬ್ಜೆಕ್ಟ್ಸು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರುತ್ತೆ, ಕೆಲವ್ರಿಗೆ ಆಗೋದಿಲ್ಲ ಜಾಸ್ತಿ ಹ್ಯಾಂಡಲ್ ಮಾಡೋದಕ್ಕೆ. ಸೊ ಜಾಸ್ತಿ ಹ್ಯಾಂಡಲ್ ಮಾಡೋಕ್ಕಾಗದಿರೋ ಮಕ್ಕಳನ್ನ ನೀವು ಹೋಗ್ಬಿಟ್ಟು ಜಾಸ್ತಿ ಓದು ಅಂಥೇಳಿ ತಂದೆ ತಾಯಿ ಅವ್ರ ಮೇಲೆ ಪ್ರೆಷರ್ ಹಾಕಿದ್ರೆ, ಇಲ್ಲ ನೀನು 100ಕ್ಕೆ 100 ತೊಗೋಬೇಕು ಅಂತ ಹೇಳಿ ಪ್ರೆಷರ್ ಹಾಕೋ ಪ್ಯಾರೆಂಟ್ಸ್ ಕೂಡ ಇದ್ದಾರೆ ಮಕ್ಕಳ ಮೇಲೆ, ಗೊತ್ತಾ? ನನಗೊಂದು ದಿವಸ ಜ್ಞಾಪಕ ಇದೆ, ಯಾರೋ ಒಬ್ಬರು ತಾಯಿ ತಂದೆ ಅವ್ರ ಮಗ ಚೆನ್ನಾಗಿ ಓದ್ತಾರೆ. ಅವ್ರ ಮಗ ಪಬ್ಲಿಕ್ ಎಕ್ಸಾಮಲ್ಲಿ 90% ಜಾಸ್ತಿ ತೊಗೊಂಡಿದ್ದಾರೆ ಮಾರ್ಕ್ಸು. ಸೊ ನಮಗೆ ಖುಷಿ ಆಯಿತು ಕೇಳಿಸ್ಕೊಂಡಿದ್ದ ತಕ್ಷಣ, ಅಬೌವ್ 90%, ಒಳ್ಳೆಯ ಮಾರ್ಕ್ಸ್ ಅಲ್ವಾ? ಆದರೆ ಅವ್ರ ತಾಯಿನ ನೋಡಬೇಕಾದ್ರೆ ಒಂಥರ ದುಃಖಕರವಾಗಿದ್ದರು, ಒಂಥರ ಸ್ಯಾಡ್ ಆಗಿದ್ದರು ಫೇಸು. ಯಾರಾದರೂ ಸಡನ್ನಾಗಿ ಅವ್ರ ಫೇಸ್ ನೋಡಿದ್ರೆ ಇವ್ರ ಮಗ ನಿಜವಾಗ್ಲೂ ಬೋರ್ಡ್ ಎಕ್ಸಾಮಲ್ಲಿ ಪಾಸ್ ಆಗಿದ್ದಾನೋ ಫೇಲ್ ಆಗಿರೋದಕ್ಕೆ ಈ ಮುಖ ಈ ರೀತಿ ಇದೆಯೋ ಅಂತ ಅನ್ಕೊತಾರೆ ಸಡನ್ನಾಗಿ, ವಿಷಯ ಗೊತ್ತಿಲ್ದಿರ. ಆದರೆ ಅವ್ರ ಪ್ರಾಬ್ಲಮ್ ಏನು ಗೊತ್ತಾ? ನನ್ನ ಮಗ 100% ತೊಗೊಂಡಿಲ್ಲ. ಎಲ್ಲಾದರೂ ಕೇಳಿಸ್ಕೊಂಡಿದ್ದೀರಾ ಈ ಥರ? 90% ತೊಗೊಂಡಿರೋದೇ ದೊಡ್ಡ ವಿಷಯ, ಆದರೆ ಅವ್ರಿಗೆ ಇನ್ನೂ ಜಾಸ್ತಿ ಬೇಕಂತೆ. ತಾಯಿ ಸಂತೋಷವಾಗಿಲ್ಲ 90% ಬಂದಿರೋದಕ್ಕೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವು ಪ್ಯಾರೆಂಟ್ಸು, ನಾನು ಹೇಳಿ ಎಲ್ಲ ತಾಯಿ ತಂದೆ ಈ ಥರ ಮಾಡ್ತಾರೆ ಮಕ್ಕಳ ಮೇಲೆ ಅಂತ ಹೇಳ್ತಾ ಇಲ್ಲ. ಕೆಲವು ಪ್ಯಾರೆಂಟ್ಸು ಮಕ್ಕಳ ಮೇಲೆ ಬೇಕಂತಲೇ ಹೇಳಿ ಜಾಸ್ತಿ ಪ್ರೆಷರ್ ಆಗ್ತಾಯಿದ್ದಾರೆ, ಜಾಸ್ತಿ ಪ್ರೊಡ್ಯೂಸ್ ಮಾಡು. ನಿಮ್ಮ ಮಕ್ಕಳು ಯಾವ ನೆಲೆಯಲ್ಲಿದ್ದಾರೆ ಅಂತ ಹೇಳಿ ನೀವು ಮೊದಲು ಚೆಕ್ ಮಾಡಬೇಕು. ಕೆಲವು ನೋಡಿ, ನಾನು ಮದುವೆ ಆಗೋದಕ್ಕಿಂತ ಮುಂಚೆ ಟ್ಯೂಷನ್ ಮಾಡ್ತಾಯಿದ್ದೆ, ಟೈಮ್ ಪಾಸಿಂಗ್ ಮಾಡ್ತಾಯಿದ್ದೆ. ಅದು ಮನೇಲಿ ಸಾಯಂಕಾಲ ಬೋರ್ ಹೊಡಿತಾ ಇದೆ ಅಂತ ಹೇಳಿ ಟ್ಯೂಷನ್ ಮಾಡೋದು ಅನೇಕ ಮಕ್ಕಳು ಬರ್ತಾಯಿದ್ರು. ಆದರೆ ಒಬ್ಬ ವಿದ್ಯಾರ್ಥಿ, ಎಲ್ಲ ಬೇರೆ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾಯಿದ್ರು, ಆದರೆ ಒಬ್ಬ ವಿದ್ಯಾರ್ಥಿ ಮಾತ್ರ ಬಹಳ ಕಷ್ಟಪಟ್ಟೆ ಆ ಹುಡುಗನಿಗೆ ಟೀಚ್ ಮಾಡಬೇಕು ಅಂತ. ಆ ಹುಡುಗನಿಗೆ 3ನೇ ಕ್ಲಾಸ್ ಓದ್ತಾ ಇದ್ದ ಬರೋವಾಗ ಅವ್ನಿಗೆ ABCD ಬರೆಯೋ ಅಂತಂದರೆ ABCD 4 ಅಕ್ಷರ ಬರೀತಾನೆ, ಅದ್ರ ಮೇಲೆ ಝೆಡ್ವರೆಗೂ ಹೋಗೋದೇ ಇಲ್ಲ ಅವನು. EF ಬರೋ ಅಷ್ಟೊತ್ತಿಗೆ ಮರ್ತೋಗ್ತಾನೆ ಎಲ್ಲ.
ಅವನು 3ನೇ ಕ್ಲಾಸಲ್ಲಿ ಓದ್ತಾ ಇದ್ದ. ಅದು ಹೆಂಗೆ 3ನೇ ಕ್ಲಾಸ್ವರೆಗೂ ಓದ್ನೋ ನನಗದು ಗೊತ್ತಿಲ್ಲ. ಯಾಕೆಂದರೆ ಆತನಿಗೆ A to Z ಅನ್ನೋ ಒಂದು ಬೇಸಿಕ್ ಆಲ್ಫಾಬೆಟ್ಸೇ ಗೊತ್ತಿರಲಿಲ್ಲ ಅವನಿಗೆ. ಎಲ್ಲ ಮಕ್ಕಳು ಈ ಥರ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವ್ರ ಪ್ಯಾರೆಂಟ್ಸ್ಗೆ ಅವ್ನು ಚೆನ್ನಾಗಿ ಓದಬೇಕು, ಅಟ್ಲೀಸ್ಟ್ 10th ಪಾಸ್ ಆಗಬೇಕು ಅಂತ ಹೇಳಿ ಅಂದ್ಕೊಂಡ್ರು. ಟ್ಯೂಷನ್ ಕಳಿಸಿದ್ರು, ಸ್ಕೂಲಿಗೆ ಕಳಿಸಿದ್ರು, ಜಾಸ್ತಿ ಫೀಸೆಲ್ಲ ತುಂಬ ಹಣ ಖರ್ಚು ಮಾಡಿದ್ರು ಅವನು ಓದಲಿ ಅಂತೇಳಿ. ನಾನು ಅವನಿಗೆ ಸ್ಟಾರ್ಟಿಂಗಲ್ಲಿ ತುಂಬ ಸಾಧುವಾಗಿ ಸಾಫ್ಟಾಗಿ ಹೇಳ್ಕೊಟ್ಟೆ. ಎಲ್ಲರೂ ಹೊಡಿತಾಯಿದ್ರು ಅವನ್ನ. ಸಾಧುವಾಗಿ ಸಾಫ್ಟಾಗಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡಿದೆ. ಅವ್ನಿಗೆ ಎಷ್ಟು ಮೆತ್ತಗೆ ಹೇಳ್ಕೊಟ್ರು, ಎಲ್ಲ ಟೀಚಿಂಗ್ ಮೆಥಡ್ ಯೂಸ್ ಮಾಡಿದೆ ನಾನು. ಅವನಿಗೆ A to Z ಅವ್ರಿಗೂ ಅದ್ರ ಕಲ್ಸೋಣ, ಮೈಂಡಲ್ಲಿ ನೆನ್ಪಿಟ್ಕೊಳ್ಳಿ ಅವನು ಅಂತ ಎಷ್ಟು ಟ್ರೈ ಮಾಡಿದ್ರು ಆ ಹುಡುಗನ ಕೈಲಿ. ನಾನು ಎಷ್ಟು ಮೆಥಡ್ ನಾನು ಟ್ರೈ ಮಾಡಿದ್ರು A to Z ಬರ್ಸೋಕ್ಕಾಗಿಲ್ಲ ನನ್ನ ಕೈಲಿ. ಯಾಕೆಂದರೆ ಆ ಹುಡುಗನಿಗೆ ವಿದ್ಯೆ ಇಲ್ಲ. ನಾನೇ ಹೇಳ್ತಾ ಇರೋದು, ಎಲ್ಲ ಮಕ್ಕಳು ಹಿಂಗೆ ಇರೋದಿಲ್ಲ, ಆದರೆ ಕೆಲವರು ಇರ್ತಾರೆ. ಆದರೆ ಅವ್ರ ಪ್ಯಾರೆಂಟ್ಸು ನೀನು ಓದು ನೀನು ಮಾಡು ಅಂತ ಹೇಳಿ ಡೈಲಿ ಅವನ ಮೇಲೆ ಪ್ರೆಷರ್ ಹಾಕ್ತಾಯಿದ್ರೆ, ಹೊಡಿತಾಯಿದ್ರೆ, ಬಡಿತಾಯಿದ್ರೆ ಏನಾಗುತ್ತೆ ಗೊತ್ತಾ? ಆ ಹುಡುಗನಿಗೆ ಮಾಡೋಕ್ಕಾಗದೇ ಇರೋದನ್ನು ನೀವು ಮಾಡು ಅಂತ ಹೇಳಿ ಪುಷ್ ಮಾಡ್ತಾಯಿದ್ದೀರಾ. ಅಂಥ ಸಮಯದಲ್ಲೇ ಮಕ್ಕಳು ಡಿಪ್ರೆಷನ್ ಕೆಳಗಡೆ ಹೋಗ್ತಾಯಿದ್ದಾರೆ. ಮಕ್ಕಳು ಅನ್ನೋದು ದೇವರು ಕೊಟ್ಟಂಥ ಬಹುಮಾನ. ನಿಮ್ಮ ಮಕ್ಕಳು ಅಮೂಲ್ಯವಾದವರು. ಸೊ ನಿಮ್ಮ ಮಕ್ಕಳನ್ನ ಈ ಒಂದು ಎಲ್ಲ ಪ್ಯಾರೆಂಟ್ಸು ಕೊಡೋದಿಲ್ಲ ಮಕ್ಳಿಗೆ ಓದು ಜಾಸ್ತಿ ಅಂತ. ಆದರೆ ಕೆಲವು ಪ್ಯಾರೆಂಟ್ಸು ಮಕ್ಕಳನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಪ್ಯಾರೆಂಟ್ಸು ಅವ್ರಿಗಿಷ್ಟ ಆಗಿರೋ ಸಬ್ಜೆಕ್ಟ್ನ ಮಕ್ಕಳನ್ನ ಓದು ಅಂತ ಹೇಳ್ತಾ ಇದ್ದಾರೆ. ಇವರೇನೋ ಕೆಲವು ವಿಷಯದಲ್ಲಿ ಚೆನ್ನಾಗಿರ್ತಾರೆ, ಮಕ್ಕಳು ಆ ವಿಷಯದಲ್ಲಿ ಚೆನ್ನಾಗಿಲ್ಲ ಅಂತಂದರೆ ಏನು ಮಾಡ್ತೀರಾ? ನೀವು ಚೆನ್ನಾಗಿರೋದಕ್ಕೆ ಮಕ್ಕಳು ಚೆನ್ನಾಗಿರಬೇಕು, ಮಕ್ಕಳು ಮಾಡಬೇಕು ಅಂಥೇಳಿ ಮಾಡು ಅಂಥೇಳಿ ಪುಷ್ ಮಾಡೋಕ್ಕಾಗತ್ತಾ? ನಾನು ಹೇಳ್ತಿರೋದು, ಮಾಡೋಕ್ಕಾಗದೇ ಇರೋ ವಿದ್ಯಾರ್ಥಿಗಳ ಕೈಗೆ ತಾಯಿ ತಂದೆ ಮಾಡು. ಕೆಲವರು 80% ಚೆನ್ನಾಗಿ ಓದ್ತಾ ಇರ್ತಾರೆ. ಅಂಥ ಪ್ಯಾರೆಂಟ್ಸ್ ಏನು ಮಾಡ್ತಾಯಿದ್ದಾರೆ, ಮಕ್ಕಳಿಗೆ 100 ಅಂಥೇಳಿ ಭಾಳ ಪ್ರೆಷರ್ ಆಗ್ತಾರೆ. ನಾನು ಹೇಳ್ತಾಯಿದ್ದೀನಿ, ಮಕ್ಕಳಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ಪ್ ಮಾಡಿ. ನೋಡಿ, ತಾಯಿ ತಂದೆ ಆಗಲಿ, ಒಂದು ಹೋಗೋ ಸ್ಕೂಲ್ ಆಗಲಿ, ಅದಕ್ಕಿಂತ ಮುಂಚೆ ಮನೆ ವಿಷಯದಲ್ಲಿ ಮಾತಾಡೋಣ. ಇವಾಗ ನೋಡಿ, ಕೆಲವು ಪ್ಯಾರೆಂಟ್ಸ್ ಹೇಳೋ ಒಂದು ಪ್ರಾಬ್ಲಮ್ಮು ಮಕ್ಕಳ ವಿಷಯದಲ್ಲಿ, ನನ್ನ ಮಗ ನನಗೆ ರೆಸ್ಪೆಕ್ಟ್ ಕೊಡೋದಿಲ್ಲ, ನನ್ನ ಮಗ ನನಗೆ ವಿಧೇಯನಾಗಿ ನಡೀತಾನೆ, ಆರ್ಗ್ಯೂ ಮಾಡ್ತಾನೆ, ನನ್ನ ಮಗ ವಿಧೇಯನಲ್ಲ, ಈ ಥರ ಮಕ್ಕಳ ಮೇಲೆ ಚಾಡಿ ಹೇಳೋರು ಅನೇಕ ಜನ ಇದ್ದಾರೆ. ಸೊ ಪ್ರಾಬ್ಲಮ್ಸು ಮಕ್ಕಳೆಲ್ಲ ಇಲ್ಲ ತಾಯಿ ತಂದೆಲ್ಲ ಅಂತ ಹೇಳಿ ಒಂದೊಂದು ಸರಿ ಯೋಚನೆ ಬರುತ್ತೆ. ಈ ವಿಷಯದಲ್ಲಿ ಅಮೇರಿಕಾದವರು ರಿಸರ್ಚ್ ಮಾಡಿದಾರಂತೆ. ನಾನೊಂದು ಬುಕ್ಕಲ್ಲಿ ಓದಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಏನಂದರೆ, ಇವಾಗ ಅನೇಕರು ಹೇಳೋದಲ್ಲ, ಎಲ್ಲ ಯೌವನಸ್ಥರೇ ತಪ್ಪು, ಎಲ್ಲ ದೊಡ್ಡವರೆಲ್ಲ ಕರೆಕ್ಟು, ಯೌವನಸ್ಥರು ಮಾತ್ರ ತಪ್ಪು ಅನ್ನೋ ಜನರು ಇದ್ದಾರೆ. ಆದರೆ ನನ್ನ ಕ್ಯಾಟಗರಿಲಿ ನಾನು ಹೇಳೋ ಪ್ರಕಾರ ನೋಡಿದ್ರೆ, ಎಲ್ಲ ತಾಯಿ ತಂದೆನೂ ತಪ್ಪಲ್ಲ, ಎಲ್ಲ ವಿದ್ಯಾರ್ಥಿಗಳೂ ತಪ್ಪಲ್ಲ. ಆದರೆ ಒಂದಿದೆ, ತಾಯಿ ತಂದೆಗಳಲ್ಲಿ ಒಳ್ಳೆ ತಾಯಿ ತಂದೆನೂ ಇರ್ತಾರೆ, ಇಲ್ಲ ಹಿಂಸೆ ಕೊಡೋ ತಾಯಿ ತಂದೆಗಳು ಇರ್ತಾರೆ. ವಿದ್ಯಾರ್ಥಿಗಳಲ್ಲೂ ಅಷ್ಟೇ, ಒಳ್ಳೆ ವಿದ್ಯಾರ್ಥಿಗಳು ಇರ್ತಾರೆ, ಇಲ್ಲ ತಾಯಿ ತಂದೆಗೆ ವಿರೋಧವಾಗಿ ಮಾತಾಡೋ ವಿದ್ಯಾರ್ಥಿಗಳು ಇರ್ತಾರೆ. ಆದರೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಇದು ಅಂತ ಹೇಳಿ ಅಮೇರಿಕಾದಲ್ಲಿ ರಿಸರ್ಚ್ ಮಾಡಿದ್ರು. ರಿಸರ್ಚ್ ಮಾಡಬೇಕಾದ್ರೆ 83% ಮಕ್ಕಳಿಗೆ ಒಂದು ತಾಯಿ ತಂದೆಗೆ ವಿರೋಧವಾಗಿ ಮಾತಾಡಬಾರ್ದು ಅನ್ನೋದೇ ಅವ್ರಿಗೆ ಆಸೆ. ತಾಯಿ ತಂದೆ ಪ್ರೀತಿ ಬೇಕು, ನಮಗೆ ನಮ್ಮ ಫ್ಯಾಮಿಲಿ ಬೇಕು, ನನಗೆ ಕುಟುಂಬ ಬೇಕು, ನಾನು ನನ್ನ ಮನೇಲಿರಬೇಕು. ಇವಾಗ ಅಲ್ಲಿ ನೋಡಿ, ಅಮೇರಿಕಾದಲ್ಲಿ ಅನೇಕ ಮಕ್ಕಳು ಆಚೆ ಹೋಗ್ಬಿಡ್ತಾರೆ, ತಾಯಿ ತಂದೆ ಜೊತೆ ಇರೋದಿಲ್ಲ. ಆದರೆ ಆಚೆ ಹೋಗಿ ಅವರು ಸೂಪರ್ ಚೆನ್ನಾಗಿರ್ತಾರೆ ಅಂತ ಹೇಳೋಕ್ಕಾಗುತ್ತಾ? ತಾಯಿ ತಂದೆನ ಬಿಟ್ಬಿಡ್ತಾರೆ, ಯಾರು ಬೇಡ ಅಂತ ಹೋಗ್ತಾರೆ. ಆದರೆ ಅಂಥ ಮಕ್ಕಳು ಯಾಕೆ ಬಿಟ್ಟು ಹೋಗ್ತಾರೆ ಮತ್ತು ಯಾಕೆ ಅವಿಧೇಯರಾಗಿ ನಡ್ಕೊತಾರೆ, ಯಾಕೆ ಸ್ಟಡೀಸ್ ಮೇಲೆ ಇಂಟ್ರೆಸ್ಟ್ ತೋರಿಸಲ್ಲ ಅಂತಂದರೆ, ಒಂದು ರೀಸನ್ ಇದಿದೆ. ಏನಂತಂದರೆ, ಅವರು ಒಂದು ಫ್ಯಾಮಿಲೀಲಿ ಮಕ್ಕಳಿಗೆ ತಾಯಿ ತಂದೆ ಪ್ರೀತಿ ತೋರಿಸಿರೋದಿಲ್ಲ. ಅವರಿಗೆ ಬೇಕಾಗೋ ಸಮಯದಲ್ಲಿ ನಮ್ಮ ತಾಯಿ ತಂದೆ ನನಗೆ ಬೇಕು, ನನಗೆ ಅವ್ರನ್ನ ಹೆಲ್ಪ್ ಬೇಕು ಅನ್ನೋವಾಗ ತಾಯಿ ತಂದೆ ಅವ್ರ ಜೊತೆ ಇರೋದಿಲ್ಲ. ಸೊ ಈ ರೀತಿಯಾದ ಮಕ್ಕಳು ಯಾರು ತಾಯಿ ತಂದೆ ಕೇರ್ ಮಾಡ್ದಿರ ಬಿಟ್ಬಿಡ್ತಾರೋ,
ಯಾರು ಇಲ್ಲ ತುಂಬ ಪ್ರೆಷರ್ ಹಾಕಿ ಬಾಯಲ್ಲಿ ಮಾತು ಬರೋವಾಗ ಮಕ್ಕಳಿಗೆ ವಿರೋಧವಾಗಿ ಮಾತಾಡೋದು, ಮಕ್ಕಳ ಮೇಲೆ ಪ್ರೆಷರ್ ಹಾಕೋದು, ಮಕ್ಕಳನ್ನ ಕ್ರಿಟಿಸೈಸ್ ಮಾಡಿ ಮಾತಾಡೋದು, ಮಕ್ಕಳನ್ನ ಅಪ್ರಿಷಿಯೇಟ್ ಮಾಡದೇ ಇರೋ ತಾಯಿ ತಂದೆ ಕೂಡ ಇದ್ದಾರೆ. ನಾನು ತಪ್ಪು ತಿಳ್ಕೊಬೇಡಿ, ಎಲ್ಲ ತಾಯಿ ತಂದೆ ಈಗಿರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕೆಲವರು ಇದ್ದಾರೆ ಆ ರೀತಿ ಮಕ್ಕಳ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ. ಸೊ ಈ ರೀತಿ ಪ್ರೆಷರ್ ಹಾಕುವಾಗ ಮಕ್ಕಳ ಮೇಲೆ ಪ್ರಭಾವ ಬೀರ್ತಾ ಇದೆ. ಅವಾಗೇ ಅವರು ತಾಯಿ ತಂದೆಗೆ ವಿರುದ್ಧವಾಗಿ ಮಾತಾಡೋದು, ಈ ಆರ್ಗ್ಯುಮೆಂಟ್ಗಳು ನಡೆಯೋದು ಮನೆಯಲ್ಲಿ. ನನ್ನ ತಾಯಿ ತಂದೆ ಯಾವಾಗೂ ನನ್ನನ್ನು ಬೈತಾ ಇರ್ತಾರೆ, ನನಗೆ ಅವ್ರ ಮೇಲೆ ಪ್ರೀತಿ, ನನ್ನ ಮೇಲೆ ಅವ್ರಿಗೆ ಪ್ರೀತಿನೇ ಇಲ್ಲ. ಈ ರೀತಿಯಾಗಿ ಮಾತಾಡುವಾಗೆ ಈ ಒಂದು ಕೋಪ, ಉದ್ವೇಗ, ಸ್ಟ್ರೆಸ್ಸು, ನನ್ನ ಜೊತೆಲಿರಲ್ಲ, ನಾನು ಬೇರೆ ಏನಾದರೂ ಮಾಡ್ತೀನಿ, ಸ್ವಂತ ಮಾಡ್ತೀನಿ ಏನೋ ಆ ಒಂದು ಐಡಿಯಾಸ್ ಎಲ್ಲಿಂದನೇ ಬರೋದು. ಯಾಕೆ ಅಂತಂದರೆ ಪ್ರೆಷರ್ ಆಗ್ತಾ ಇದ್ದಾರೆ. ನೋಡಿ, ಅದಕ್ಕೆ ಹೇಳ್ತಾ ಇರೋದು ಮಕ್ಕಳ ಮೇಲೆ ಪ್ರೆಷರ್ ಹಾಕ್ಬಾರ್ದು. ಇವಾಗ ಆ ಹುಡುಗಂಗೆ ನೋಡಿ ಹೇಳ್ದಲ್ವಾ, ಎಷ್ಟೊಂದು ಟ್ರೈ ಮಾಡಿದ್ರು, ಹೊಡೆದ್ರು ಬಡಿದ್ರು, ಏನೂ ಬದಲಾವಣೆ ಆಗಿಲ್ಲ. ಕೊನೆಗೆ ಏನು ಮಾಡಿದ್ರು ಅಂದರೆ, ಓಕೆ ಈ ಹುಡುಗ ಓದೋದಿಲ್ಲ, ಅಟ್ಲೀಸ್ಟ್ ಬೇರೆ ಏನಾದರೂ ಮಾಡ್ತಾನ ಅಂತ ಹೇಳಿ ಚೆಕ್ ಮಾಡಿದ್ರು. ಆದರೆ ಕೆಲವು ವಿಷಯಗಳಲ್ಲಿ ಆತನು ಬಹಳ ಚುರುಕಾಗಿದ್ದ. ಹಣಕಾಸಿನ ವಿಷಯದಲ್ಲಂತೂ ಬಹಳ ಶಾರ್ಪ್. ₹1 ಆತನಿಂದ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ಆ ರೀತಿಯಾಗಿ ಬಹಳ ಶಾರ್ಪಾಗಿದ್ದ. ಇವಾಗೂ ಕೂಡ ಆತನ ಕೆಲಸಕ್ಕೆ ಹೋಗ್ತಾನೆ, ಸಂಪಾದನೆ ಮಾಡ್ತಾನೆ, ದುಡ್ಡೆಲ್ಲ ಕೌಂಟ್ ಮಾಡೋಕ್ಕೆ ಸೂಪರಾಗಿ ಬರುತ್ತೆ. ₹10 ಕೂಡ ಅವ್ನಿಗೆ ಯಾರೂ ಮೋಸ ಮಾಡೋಕ್ಕಾಗಲ್ಲ, ಅಷ್ಟು ಶಾರ್ಪಾಗಿದ್ದಾನೆ. ಆದರೆ ನೋಡಬೇಕಾದ್ರೆ 10th ಸ್ಟ್ಯಾಂಡರ್ಡು ಸರ್ಟಿಫಿಕೇಟ್ ಕೂಡ ಇಲ್ಲ ಆತನ ಹತ್ರ. ಆದರೆ ಅದೇ ಹುಡುಗನ ಓದು ಅಂತ ಹೇಳಿದ್ರೆ ಮಾಡೋಕ್ಕಾಗತ್ತಾ? ಆದರೆ ಅವನ ಕೈಲಿ ಬೇರೆ ಮಾಡೋಕ್ಕಾಗುತ್ತೆ. ಸೊ ಅವ್ರ ಕೈಲಿ ಏನು ಮಾಡೋಕ್ಕಾಗುತ್ತೋ ಅದು ಮಾಡಿಸಿ. ಆವಾಗೇ ನಿಮ್ಮ ಮಕ್ಕಳ ಲೈಫ್ನ ನೀವು ಬಿಲ್ಡ್ ಮಾಡೋಕ್ಕಾಗೋದು. ನಿಮ್ಮ ಮಕ್ಕಳು ನೋಡಿ ಒಂದು ವಿಷಯದಲ್ಲಿ ಎಲ್ಲಿ ಕಷ್ಟಪಡ್ತಾ ಇದ್ದಾರೋ ಅಂತ ಹೇಳಿ ಪ್ಯಾರೆಂಟ್ಸ್ ಅದನ್ನು ತಿಳ್ಕೊಂಡು ಅವ್ರಿಗೆ ಸಹಾಯ ಮಾಡಬೇಕು. ದೇವರು ಪ್ಯಾರೆಂಟ್ಸ್ನ ಮಕ್ಕಳು ಕೊಟ್ಟಿರೋದು ಪ್ಯಾರೆಂಟ್ಸ್ಗೆ ಅವ್ರ ಮೇಲೆ ಅಧಿಕಾರ ಚಲಾಯಿಸಿ ಅಂತಲ್ಲ, ಅವ್ರ ಮೇಲೆ ನೀವು ಲೈಫ್ನ ಬಿಲ್ಡ್ ಮಾಡಿ, ಅವ್ರಿಗೆ ಸಹಾಯ ಮಾಡಿ, ದೇವರಲ್ಲಿ ನಡೆಸಿ ಅಂತ ಹೇಳಿ ನಿಮ್ಮ ಕೈಲಿ ಅಮೂಲ್ಯವಾದ ಮಕ್ಕಳನ್ನ ದೇವರು ಕೊಟ್ಟಿದ್ದಾರೆ. ಆ ಮಕ್ಕಳನ್ನ ದೇವರು ಒಂದು ದಾರಿಯಲ್ಲಿ ನಡೆಸೋದು ತಾಯಿ ತಂದೆಗೆ ಒಂದು ರೆಸ್ಪಾನ್ಸಿಬಿಲಿಟಿ. ಇದು ತಿಳ್ಕೋಬೇಕು. ನೋಡಿ, ನಾನು ಹೇಳಿದ್ನಲ್ಲ, ಅಮೇರಿಕದಲ್ಲಿ 83% ಯವನಸ್ಥರಿಗೆ ಮನೇಲಿರಬೇಕು, ಫ್ಯಾಮಿಲಿ ಬೇಕು ಅನ್ನೋದೇ ಆಸೆ. ಅವ್ರು ಯಾರು ಬೇಕು ಅಂತ ಹೇಳಿ ಅಪ್ಪ ಅಮ್ಮಗೆ ನಾನು ಅವಿಧೇಯನಾಗಿ ನಡಿಬೇಕು ಅಂತ ಹೇಳಿ ಯಾರೂ ಪ್ಲ್ಯಾನ್ ಮಾಡಿರಲಿಲ್ಲ. ಆದರೆ ಪರಿಸ್ಥಿತಿ, ಒತ್ತಡಗಳು, ಮನೆ ಪರಿಸ್ಥಿತಿಗಳು ಸರಿಯಾಗಿ ಇಲ್ದಿರಬೇಕಾದ್ರೆ ಈ ರೀತಿಯಾದ ಡಿಸಿಷನ್ಸ್ ತೊಗೊತಾ ಇದ್ದಾರೆ. ಸೊ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂತಂದರೆ ನೀವು ಅವರನ್ನು ಪ್ರೀತಿ ಮಾಡಬೇಕು. ಬರೀ ಪ್ರೀತಿ ಮಾಡಿಕೊಂಡು ಅವ್ರು ತಪ್ಪು ಮಾಡಿದ್ರೆ ಕರೆಕ್ಟ್ ಮಾಡಬೇಡ ಅಂತ ಹೇಳ್ತಾ ಇಲ್ಲ ನಾನು. ಕರೆಕ್ಷನ್ನು ಇದೆ, ಆದರೆ ಕರೆಕ್ಷನ್ ಅನ್ನೋದು ದೇವರ ವಚನ ಪ್ರಕಾರ ಇರಬೇಕು. ಒಂದು ಮೆಷರ್ ಇರಬೇಕು. ದಿನಾ ಬೈಕೊಂಡೇ ಇರೋದಲ್ಲ. ಬೈಯೋ ಟೈಮಲ್ಲಿ ಬೈಬೇಕು, ಪ್ರೀತಿ ಮಾಡೋ ಟೈಮಲ್ಲಿ ಪ್ರೀತಿ ಮಾಡಬೇಕು. ನಾನೇನು ಹೇಳಿದಂದರೆ, ಇವಾಗ ನೋಡಿ, ಕೆಲವು ಸ್ಟೂಡೆಂಟ್ಸು ಬಹಳ ಚುರುಕು ನೋಡಿ, ಚೆನ್ನಾಗಿ ಓದ್ತಾರೆ, ಬೇರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲೂ ಚೆನ್ನಾಗಿರ್ತಾರೆ, ಅನೇಕ ವಿಷಯಗಳಲ್ಲಿ ಚೆನ್ನಾಗಿರ್ತಾರೆ. ಸೊ ಅಂಥವು ಸ್ಟೂಡೆಂಟ್ಸು ಏನು ಮಾಡ್ದಿರಾ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿದ್ರೆ ಹೇಳಬೇಕು, ಯಾಕಪ್ಪ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾಯಿದ್ಯಾ, ಹೋಗಿ ಏನಾದರೂ ಮಾಡು, ನಿನ್ನ ಕೈಲಾಗುತ್ತೆ ಮಾಡೋದಕ್ಕೆ. ಅಂಥವು ಮಕ್ಕಳನ್ನ ಒಂದು ಮೆಷರಲ್ಲಿ ಕರೆಕ್ಟ್ ಮಾಡಬೇಕು. ಕರೆಕ್ಟ್ ಮಾಡಿ ಅವ್ರನ್ನ ಸೋಂಬೇರಿಯಾಗಿ ಬಿಡಬಾರ್ದು. ಅಲ್ಲೂ ಕರೆಕ್ಷನ್ ಬೇಕು. ಆದರೆ ಯಾವ ರೀತಿ ಕರೆಕ್ಟ್ ಮಾಡ್ತಿರೋ ದೇವ್ರ ಹತ್ರ ಜ್ಞಾನ ಕೇಳ್ಕೊಂಡು ಕರೆಕ್ಟ್ ಮಾಡಿ. ಮಕ್ಕಳ ಮನಸ್ಸನ್ನು ಮುರಿಬಾರ್ದು ಅಂತ ಹೇಳಿ ದೇವರು ಹೇಳಿದ್ದಾರೆ. ಮತ್ತು ಅವ್ರನ್ನ ರೇಗಿಸ್ಬೇಡಿ ಅಂತ ಕೂಡ ಹೇಳಿ ಎಫೆಸದಲ್ಲಿ ಬರೆದಿದ್ದಾರೆ ಪೌಲ. ಮಕ್ಕಳು ಅನ್ನೋರು ಬಹಳ ಪ್ರೆಷಸ್. ಯಾಕೆಂದರೆ ತಾಯಿ ತಂದೆ ಮಕ್ಕಳಿಂದ ಓವರಾಗಿ ಡಿಮ್ಯಾಂಡ್ ಮಾಡಬಾರ್ದು. ಅವರು ಯಾವ ಸ್ಟೇಜಲ್ಲಿದ್ದಾರೆ, ಅವ್ರ ಸ್ಟೇಟ್ ಏನು, ಎಷ್ಟು ಅವ್ರಿಗೆ ಒಂದು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ, ಅದರ ಪ್ರಕಾರ ನೀವು ಅವ್ರ ಜೊತೆ ಡೀಲ್ ಮಾಡೋದಕ್ಕೆ ನೀವು ದೇವರ ಹತ್ರ ಜ್ಞಾನ ಕೇಳಿಕೊಂಡು ನೀವು ಅವ್ರನ್ನ ಬೆಳೆಸಬೇಕು. ಇವಾಗ ನೋಡಿ ನನ್ನ ಲೈಫಲ್ಲಿ ಒಂದು ಎಕ್ಸಾಂಪಲು, ಚಿಕ್ಕ ಸಾಕ್ಷಿ ಹೇಳಿ ಮುಗಿಸ್ತೀನಿ. ಇವಾಗ ನೋಡಿ, ನಾನು ಸ್ಕೂಲಲ್ಲಿ ಓದಬೇಕಾದ್ರೆ ಮ್ಯಾಥ್ಸ್ ಅನ್ನೋದು ನನ್ನ ತಲೆಗೆ ಅಷ್ಟು ಬೇಗ ಹತ್ತಿಲ್ಲ. ಹಾಗಂತ ಹೇಳಿ ನನಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಬರೋದಿಲ್ಲ ಅಂತ ಹೇಳಿ ತಿಳ್ಕೊಬೇಡಿ ನೀವು. ಅದೆಲ್ಲ ಗೊತ್ತಿತ್ತು. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಆಲ್ಜಿಬ್ರಾ, ಒಂದು ಸ್ಟ್ಯಾಟಿಸ್ಟಿಕ್ಸು ಅವೆಲ್ಲ ನನಗೆ ಇಷ್ಟ ಆಗಿಲ್ಲ. ಫಾರ್ಮುಲಾಸ್, ನನಗೆ ಮ್ಯಾಥ್ಸ್ ಅನ್ನೋ ಸಬ್ಜೆಕ್ಟು ಇಷ್ಟನೇ ಇಲ್ಲ ನನಗೆ. ನಾನು
ಸ್ಕೂಲಲ್ಲಿರಬೇಕಾದ್ರೆ ಜಸ್ಟ್ ಪಾಸ್ ಆಗ್ತಾಯಿದ್ದೆ ಮ್ಯಾಥ್ಸಲ್ಲಿ ಮಾತ್ರ. ಆದರೆ ಬೇರೆ ಸಬ್ಜೆಕ್ಟ್ಸಲ್ಲಿ ಅಬೌವ್ 95 ಅಬೌವ್ 90 ಇರ್ತಾಯಿತ್ತು ಮಾರ್ಕ್ಸು. ಆದರೆ ಮ್ಯಾಥ್ಸ್ ಅನ್ನೋದು ಬರೋವಾಗ 35 36 40 ಬರ್ತಾಯಿತ್ತು. ನಮ್ಮ ಸಾರೇ ಕೇಳ್ತಿದ್ರು, ಬೇರೆ ಸಬ್ಜೆಕ್ಟಲ್ಲೆಲ್ಲ ಚೆನ್ನಾಗಿ ಮಾಡ್ತೀಯಾ, ಮ್ಯಾಥ್ಸಲ್ಲಿ ಯಾಕೆ ಹಿಂಗೆ ಅಂತ. ಸರ್ ನನಗೆ ಮ್ಯಾಥ್ಸ್ ಇಷ್ಟ ಇಲ್ಲ. ಮ್ಯಾಥ್ಸನ್ನು ಒಂದು ಬುಕ್ ತೊಗೊಳ್ಬೇಕಾದ್ರೆ ಒಂಥರ ಪ್ರೆಷರು ಟೆನ್ಷನ್ನು ಆಗ್ತಾಯಿತ್ತು ನನಗೆ. ಮ್ಯಾಥ್ಸ್ ನಾನು ಇವಾಗೂ ಅಷ್ಟೇ, ನಾನು ಮ್ಯಾಥ್ಸ್ ಜಾಸ್ತಿ ಮಾಡೋದಿಲ್ಲ. ಅದೇ ಹೇಳನಲ್ಲ, ಹಾಗಂತ ಹೇಳಿ ನನಗೆ ಕ್ಯಾಲ್ಕುಲೇಷನ್ಸ್ ಬರಲ್ಲ ಅಂತ ತಿಳ್ಕೊಬೇಡಿ, ನಾನು ಆ ರೀತಿ ಹೇಳ್ತಾ ಇಲ್ಲ. ನನಗೆ ಈ ಒಂದು ಟ್ರಿಗ್ನೋಮೆಟ್ರಿ, ಸ್ಟ್ಯಾಟಿಸ್ಟಿಕ್ಸ್, ಅಲ್ಜಿಬ್ರಾ ನನಗೆ ಇಷ್ಟ ಇಲ್ಲದಿರೋ ಸಬ್ಜೆಕ್ಟು. ನನಗೆ ಮಾಡು ಅಂತಂದರೆ ನಾನು ಮಾಡೋದಿಲ್ಲ ಅವು. ಸೊ ನಾನು ನಮ್ಮ ಮಮ್ಮಿಗೆ ಹೇಳಿದೆ, 10ನೇ ಕ್ಲಾಸ್ ಓದಬೇಕಾದ್ರೆ ಮ್ಯಾಥ್ಸ್ ಅನ್ನೋದು ನನಗೆ ಕಷ್ಟ ಆಗ್ತಾಯಿದೆ, ಏನಪ್ಪ ಮಾಡೋದು ಅಂಥೇಳಿ ಟೆನ್ಷನ್ ಆಯಿತು ನನಗೇನೆ. 10th ಸ್ಟ್ಯಾಂಡರ್ಡ್ ಪಾಸ್ ಆಗ್ತೀನೋ ಇಲ್ವೋ ಆ ಒಂದು ಪರಿಸ್ಥಿತಿ ಬಂದ್ಬಿಡ್ತು ಮ್ಯಾಥ್ಸ್ ವಿಷಯದಲ್ಲಿ ಮಾತ್ರ. ಸೊ ಅವಾಗೇನು ಮಾಡಿದೆ, ಮ್ಯಾಥ್ಸಿಗೆ ಮಾತ್ರ ಟ್ಯೂಷನ್ಗೆ ಹೋಗು ಅಂದರು ನಮ್ಮಮ್ಮ. ಮ್ಯಾಥ್ಸಿಗೆ ಮಾತ್ರ ಟ್ಯೂಷನ್ಗೆ ಹೋಗಿ ಇಷ್ಟ ಇಲ್ಲ ಅಂದ್ರೂ ಕಷ್ಟಪಟ್ಟು ಮಾಡಿದೆ ಸಮ್ಸು. ಎಷ್ಟೇ ಕಷ್ಟಪಟ್ಟು ಮಾಡ್ತಾಯಿದ್ರು ಆ ಒಂದು ಕೆಲವು ವಿಷಯಗಳು ನನಗೆ ಅರ್ಥ ಆಗ್ತಾಯಿಲ್ಲ. ಆ ಒಂದು ಪ್ಲಸ್ಸು ಮೈನಸ್ಸು ಬ್ರ್ಯಾಕೆಟ್ಸ್ ತೆಗಿಯೋದು ಬಹಳ ಕಷ್ಟ ಆಗ್ತಾಯಿತ್ತು ನನಗೆ. ಸೊ ನಾನೇನು ಮಾಡಿದೆ, ಎಕ್ಸಾಮ್ ಬರೋ ಸಮಯದಲ್ಲಿ ಆವಾಗ ನಾನು ರಕ್ಷಣೆ ಹೊಂದಿದ್ದೆ. ನಾನು ದೇವರೇ, ಈ ಮ್ಯಾಥ್ಸ್ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ, ನೀವು ನನಗೆ ಸಹಾಯ ಮಾಡಿ, ನನ್ನ ಪ್ರಕಾರ ನಾನು ಪ್ರಿಪೇರ್ ಮಾಡಿದ್ದೀನಿ, ಚೆನ್ನಾಗಿ ಬರೆಯುವಂತೆ ಸಹಾಯ ಮಾಡಿ ಅಂತ ಹೇಳಿ ದೇವ್ರ ಹತ್ರ ಕೇಳಿ ಮ್ಯಾಥ್ಸ್ ಎಕ್ಸಾಮ್ ಬರೆದ್ಬಿಟ್ಟು ಬಂದೆ ಹೋಗಿ. ಅದಕ್ಕಿಂತ ಮುಂಚೆ ನಮ್ಮ ಮಮ್ಮಿ ಹತ್ರ ಹೇಳಿದ್ದೆ, ನಾನು 10th ಸ್ಟ್ಯಾಂಡರ್ಡ್ ಆದಮೇಲೆ ನಾನು ಮ್ಯಾಥ್ಸ್ ಸಬ್ಜೆಕ್ಟ್ ತೊಗೊಳ್ಳೋದೇ ಇಲ್ಲ, ನಾನು ಬೇರೆ ಏನಾದರೂ ಮಾಡ್ತೀನಿ, ಕಂಪ್ಯೂಟ್ರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ. ನಮ್ಮ ಮಮ್ಮಿ ಕೂಡ ನಿನಗೆ ಕಷ್ಟ ಆದರೆ ಬಿಟ್ಬಿಡು, ಬೇರೆ ಏನಾದರೂ ಮಾಡು, ನಿನಗೆ ಯಾವ್ದು ಈಸಿನೋ ಅದು ಮಾಡು ಅಂತಂದರು. ಸೊ ದೇವರ ದಯೆಯಿಂದ ಮ್ಯಾಥ್ಸ್ ಎಕ್ಸಾಮ್ ಬರೆದ್ಬಿಟ್ಟು ಬಂದೆ. ನಾನು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಸ್ಕೂಲ್ ರಿಸಲ್ಟ್ ಬರೋವಾಗ ನಾನು ರಿಸಲ್ಟ್ ನೋಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಭಯ, ಎಲ್ಲ ಸಬ್ಜೆಕ್ಟಲ್ಲೂ ನಾನು ಪಾಸಾಗಿರ್ತೀನಿ, ಆದರೆ ಮ್ಯಾಥ್ಸಲ್ಲಿ ಏನಾಗಿರುತ್ತೋ ಗೊತ್ತಿಲ್ಲ, ಒಂದು ಭಯ ಒಳಗಡೆ ಇತ್ತು. ಅದಕ್ಕೆ ನಮ್ಮ ಅಣ್ಣ ಹೇಳ್ದ, ನೀನು ಮನೇಲೇ ಇರು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಅವನಿಗೂ ಭಯ, ಎಲ್ಲಿದ್ರಲ್ಲಿ ಫೇಲ್ ಆಗಿಬಿಟ್ಟಿರ್ತಾಳೋ ಇವಳು ಅಂತ. ನಮ್ಮ ಅಣ್ಣ ಹೋದ. ಆದರೆ ದೇವರು ನನಗೊಂದು ದೊಡ್ಡ ಅದ್ಭುತ ಮಾಡಿದ್ರಲ್ಲಿ. ಮ್ಯಾಥ್ಸಲ್ಲಿ 70 ಬಂತು. ಮ್ಯಾಥ್ಸಲ್ಲಿ 70 ಬರೋದು ಬೇರೆಯವ್ರಿಗೆ ದೊಡ್ಡ ವಿಷಯ ಅಲ್ಲ, ಆದರೆ ನನಗೆ ದೊಡ್ಡ ವಿಷಯ. ದೇವರು ನನಗೊಂದು ಅದ್ಭುತ ಮಾಡಿದ್ರು. ಸೊ ಅದಾದಮೇಲೆ ಮ್ಯಾಥ್ಸ್ ಸಬ್ಜೆಕ್ಟಿಂದ ರಿಸೈನ್ ಆದೆ. ಅದಾದಮೇಲೆ ನಾನು ಮ್ಯಾಥ್ಸ್ ದೊಡ್ಡದಾಗಿ ಓದೋಕ್ಕೆ ಹೋಗಿಲ್ಲ ನಾನು. ಅದಾದಮೇಲೆ PGDCA ಕೋರ್ಸ್ ಮಾಡಿದೆ. ಅದಾದಮೇಲೆ ಕಾಲೇಜಿಗೆ ಹೋಗಿ ಬೈಬಲ್ ಕಾಲೇಜ್ ಓದಿದೆ. ಆದರೆ ಬೈಬಲ್ ಕಾಲೇಜ್ ಅನ್ನೋದು ಬರೋವಾಗ ಆ ಒಂದು 4 ವರ್ಷ ಸ್ಟಡಿ ಮಾಡಿದ್ದೀನಿ. ಆ ಒಂದು 4 ವರ್ಷ ಸ್ಟಡಿ ಮಾಡಬೇಕಾದ್ರೆ ನನಗೊಂದು ಪ್ರೆಷರು ಇಲ್ಲ. ಬೈಬಲ್ ಓದಬೇಕು, ಆನ್ಸರ್ ಬರಿಬೇಕು, ಇಷ್ಟಿಷ್ಟು ದೊಡ್ಡ ದೊಡ್ಡ ವಚನಗಳು ನಾನು ಮೆಮೊರೈಸ್ ಮಾಡಬೇಕು, ಬರಿಬೇಕು, ಆ ಡಾಕ್ಟ್ರಿನ್ಸ್ ಕಲ್ತ್ಕೋಬೇಕು, ಇದು ಯಾವುದು ನನಗೆ ಪ್ರೆಷರೇ ಕೊಟ್ಟಿಲ್ಲ. ಈಸಿಯಾಗಿ ಬರದೆ. ನಾಳೆ ಎಕ್ಸಾಮ್ ಬರಿಬೇಕು ಅನ್ನೋವಾಗ ಕೂಡ ನಾನೇನು ಓವರ್ ನೈಟ್ ಇಟ್ಕೊಂಡು ಲೈಟ್ಗಳು ಆನ್ ಮಾಡಿಕೊಂಡು ಓದಬೇಕು ನಾನು ಓದಿರೋ ಸಂದರ್ಭನೇ ಇಲ್ಲ. ಆ ಒಂದು ಬೈಬಲ್ ಕಾಲೇಜಲ್ಲಿ ಎಷ್ಟೇ ಡಾಕ್ಟ್ರಿನಲ್ ಕ್ವಶನ್ಸ್ ಕೇಳ್ತಾಯಿದ್ರು, ಎಷ್ಟೇ ಕಾಂಟ್ರವರ್ಸಿಯಲ್ ಸಬ್ಜೆಕ್ಟ್ಸ್ ಬರ್ತಾಯಿದ್ರು, ಈಸಿಯಾಗಿ ಬರಿತಾಯಿದ್ದೆ, ಈಸಿಯಾಗಿ ಆನ್ಸರ್ ಹೇಳ್ತಾಯಿದ್ದೆ. ನಮ್ಮ ಕಾಲೇಜಲ್ಲಿ ಕ್ವಿಝ್ ಕಾಂಪಿಟೇಷನ್ ಇಡ್ತಾಯಿದ್ರು, ಒಂದು 4 ಗ್ರೂಪ್ ಮಾಡಿ. ಆ 4 ಗ್ರೂಪಲ್ಲಿ ಕ್ರಿಸ್ಟಿನಾ ನಮ್ಮ ಕಡೆ ಇರಬೇಕು, ಕ್ರಿಸ್ಟಿನಾ ಅನ್ನೋದು ನನ್ನ ಬ್ಯಾಪ್ಟಿಸಮ್ ಹೆಸರು, ವನಿತಾ ನನ್ನ ಕಡೆ ಇರಬೇಕು ಅಂತ ಹೇಳಿ ಕೇಳ್ಕೊತಾಯಿದ್ರು. ನಾನು ನನ್ನನ್ನು ಹೆಚ್ಚಿಸ್ಕೊಳ್ಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಇಲ್ಲ. ನಾನು ಏನಕ್ಕೆ ಕೇಳ್ತಾಯಿದ್ದೀನಿ ಅಂದರೆ, ನಿಮಗೆ ಯಾವುದು ಈಸಿಯಾಗಿದೆಯೋ ಅದನ್ನು ಮಾಡಿ. ನಿಮಗೊಂದು ಕಷ್ಟ ಆಗೋದನ್ನು ನೀವು ಸುಮ್ಮನೆ ಮಾಡಿ ಪ್ರೆಷರ್ ಆಗೋದಕ್ಕಿಂತ ನಿಮ್ಮ ಕೈಲಿ ಏನಾಗುತ್ತೋ ಅದು ಮಾಡಿ. ಇವಾಗ ನೋಡಿ, ಮ್ಯಾಥ್ಸ್ ನನ್ನ ಕೈಲಿ ಅಷ್ಟೊಂದು ಮಾಡೋಕ್ಕಾಗಿಲ್ಲ. ಹಾಗಂತ ಹೇಳಿ ಪ್ರಪಂಚ ನನ್ನ ಲೈಫಲ್ಲಿ ಮುಗಿದೋಯ್ತಾ? ಆಗೋಯ್ತು, ಮುಗಿದೋಯ್ತು, ಅಷ್ಟೇ ನನ್ನ ಲೈಫ್ ಖಾಲಿ ಅಂತ ಹೇಳೋಕ್ಕಾಗುತ್ತಾ ಮ್ಯಾಥ್ಸ್ ಮಾಡೋಕ್ಕಾಗಿಲ್ಲ ಅಂದರೆ? ಬೇರೆ ಆಪ್ಷನ್ಸ್ ಇದೆ ಪ್ರಪಂಚದಲ್ಲಿ. ಮ್ಯಾಥ್ಸ್ ಬಿಟ್ಟರೆ ಬೇರೆ ಸಬ್ಜೆಕ್ಟ್ಗಳಿದೆ. ಆದರೆ ನಿಮಗೆ ಮ್ಯಾಥ್ಸ್ ಈಸಿಯಾಗಿರ್ಬೋದು, ಬೇರೆ ಸಬ್ಜೆಕ್ಟ್ಗಳು ಕಷ್ಟ ಆಗಿರ್ಬೋದು. ನೋಡಿ, ಈ ಒಂದು ಯಾವುದು ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೋ, ಸೋಂಬೇರಿಗಳಾಗ್ದಿರ ಯಾವುದು ಮಾಡೋಕ್ಕಾಗುತ್ತೋ ಅದನ್ನು ಈಸಿಯಾಗಿ ಮಾಡಿ. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅದು ಒಂಥರ ಯಾವ ರೀತಿ ಮೀನು ನೀರಲ್ಲಿ ಈಜುತ್ತೋ ಅಷ್ಟು ಈಸಿ ಇತ್ತು ನನಗೆ. ಎಷ್ಟೇ ದೊಡ್ಡ ದೊಡ್ಡ ಆನ್ಸರ್ಗಳಾದರೂ ಈಸಿಯಾಗಿ ಬರಿತಾಯಿದ್ದೆ, ಯಾವುದೇ ಕ್ವಶನ್ ಕೇಳ್ತಾಯಿದ್ರು ಈಸಿಯಾಗಿ ಬರಿತಾಯಿದ್ದೆ. ನನ್ನ ಕಾಲೇಜ್ ಸರ್ಟಿಫಿಕೇಟ್ ಎಲ್ಲ ಹೇಳಬೇಕಂದ್ರೆ ಎಲ್ಲ 98, 99 ಆ ರೀತಿ ಇದೆ. ಮತ್ತೆ ಹೇಳ್ತಾಯಿದ್ದೀನಿ, ನಾನು ಹೆಚ್ಚಿಸ್ಕೊಳ್ಳೋಕೆ ಹೇಳ್ತಾ ಇಲ್ಲ, ಇದು ಇಂಟ್ರೆಸ್ಟ್ ನನಗೆ ಇಂಟ್ರೆಸ್ಟ್ ಇರೋದು ನನ್ನ ಫೀಲ್ಡಲ್ಲಿ, ಇದು ನಾನು ಈಸಿಯಾಗಿ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಮಕ್ಕಳ ವಿಷಯದಲ್ಲೂ ಅಷ್ಟೇ,
ನಿಮ್ಮ ಮಕ್ಕಳು ಯಾವ ವಿಷಯದಲ್ಲಿ ಚೆನ್ನಾಗಿ ಮಾಡ್ತಾರೆ, ಯಾವ ವಿಷಯದಲ್ಲಿ ಅವ್ರ ಕೈಯಲ್ಲಿ ಎಕ್ಸೆಲ್ ಆಗುತ್ತೆ ಅಂತ ಹೇಳಿ ಎಲ್ಲರಿಗಿನ್ನ ಜಾಸ್ತಿ ನಿಮಗೆ ಗೊತ್ತು. ನಿಮ್ಮ ಮಕ್ಕಳ ಬಗ್ಗೆ ಟೀಚರ್ಸ್ಗಿನ್ನ ನಿಮ್ಮ ಮಕ್ಕಳಿಗೆ ಮೇಲೆ ನಿಮಗೆ ಅಧಿಕಾರ ಇದೆ. ಸೊ ನಿಮ್ಮ ಮಕ್ಕಳು ಯಾವುದು ಚೂಸ್ ಮಾಡಬೇಕು, ಯಾವ್ದು ಮಾಡಬೇಕು ಅಂತ ಹೇಳಿ ನೀವು ಪ್ರೇಯರ್ ಮಾಡಿ ನಿಮ್ಮ ಮಕ್ಕಳಿಗೆ ಹೆಲ್ಪ್ ಮಾಡಿ. ಯಾಕೆಂದರೆ ಅನೇಕ ಮಕ್ಕಳು ತಮಿಳ್ನಾಡಲ್ಲಿ ನಾನಿದು ಕೇಳಿಸ್ಕೊಂಡಿರೋ ವಿಷಯ, ಈ ಒಂದು ನೀಟ್ ಎಕ್ಸಾಮು ಬರೆಯೋಕ್ಕಾಗ್ದಿರ ಆ ನೀಟ್ ಎಕ್ಸಾಮಲ್ಲಿ ಫೇಲ್ ಆಗೋವಾಗ ಅನೇಕ ಮಕ್ಕಳು ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಒಂದು ವೇಳೆ ನೀವು ನೀಟ್ ಎಕ್ಸಾಮ್ ಬರೆಯೋಕ್ಕಾಗಿಲ್ಲ ಅಂತಂದರೆ, ಒಂದು ನೀಟ್ ಎಕ್ಸಾಮಲ್ಲಿ ನೀವು 4-5 ಸಾರಿ ಅಟೆಂಪ್ಟ್ ಮಾಡಿ ಪಾಸ್ ಆಗೋಕ್ಕಾಗಿಲ್ಲ ಅಂದರೆ ಅಷ್ಟೇನಾ, ಲೈಫ್ ಮುಗಿಬೇಕಾ? ಅದಕ್ಕೋಸ್ಕರ ಬೇರೆ ಏನಾದರೂ ನೀವು ಟ್ರೈ ಮಾಡ್ಬೋದಲ್ವಾ? ಡಾಕ್ಟರ್ ಇಂಜಿನಿಯರ್ ಆಗಿಲ್ಲ ಅಂತಂದರೆ ಬೇರೆ ಏನೂ ಇಲ್ವಾ ಪ್ರಪಂಚದಲ್ಲಿ ಮಾಡೋದಕ್ಕೆ? ಕೆಲವ್ರಿಗೆ ಇಷ್ಟ ಇದೆ, ಆದರೆ ಅದು ಮಾಡೋಕ್ಕಾಗ್ತಾಯಿಲ್ಲ. 4-5 ಸರಿ ಟ್ರೈ ಮಾಡಿದ್ದಾರೆ, ಅದಾಗಿಲ್ಲ ಅಂತಂದರೆ ಜೀವ ಕಳ್ಕೊಬೇಕಾ? ಅದಕ್ಕೆ ದೇವರು ಕೊಟ್ಟಿರೋ ಪ್ರತಿಯೊಬ್ಬ ಉಸಿರು ದೇವ್ರು ಕೊಟ್ಟಿರೋದು ನಮಗೆ. ಅದನ್ನು ನಾವು ಅದನ್ನು ಸೂಸೈಡ್ ಮಾಡ್ಕೊಳ್ಳೋ ಅಧಿಕಾರ ದೇವ್ರು ಯಾರಿಗೂ ಕೊಟ್ಟಿಲ್ಲ. ಸೊ ನಿಮ್ಮ ಮಕ್ಕಳು ಯಾವ ಒಂದು ವಿಷಯದಲ್ಲಿ ಚೆನ್ನಾಗಿದ್ದಾರೋ, ಯಾವ ಒಂದು ವಿಷಯದಲ್ಲಿ ಅವ್ರಿಗೆ ಟ್ಯಾಲೆಂಟ್ ಇದೆಯೋ ಅದರ ಜೊತೆ ಮಕ್ಕಳಿಗೆ ನೀವು ಹೆಲ್ಪ್ ಮಾಡಬೇಕು. ಹೆಲ್ಪ್ ಮಾಡೋದು ಅವರ ಮೇಲೆ ಬರೋದಕ್ಕೆ ತಾಯಿ ತಂದೆ ಸಹಾಯವಾಗಿರಬೇಕು. ಇದನ್ನು ಬರೀ ಶಾರೀರದಲ್ಲಿ ಮಾಡಬಾರ್ದು, ಪ್ರಾರ್ಥನೆ ಪೂರ್ವಕವಾಗಿ ಮಕ್ಕಳನ್ನ ಪ್ರೇಯರಲ್ಲಿಟ್ಟು ಅವರನ್ನು ದೇವರಲ್ಲಿ ಬೆಳೆಸಿ. ಅವರು ಮುಂದೆ ನಿಮ್ಮ ಜೀವನದಲ್ಲಿ ಆಶೀರ್ವಾದವಾಗಿರ್ತಾರೆ, ನಿಮಗೆ ನೆರವಾಗಿರ್ತಾರೆ. ಇನ್ನು ನೋಡಿ, ಈ ಒಂದು ವಿಷಯಗಳನ್ನ ಮೈಂಡಲ್ಲಿ ಇಟ್ಕೊಂಡು ಧ್ಯಾನ ಮಾಡಿ ಪ್ರೇಯರ್ ಮಾಡಿ. ಈ ದಿನ ನಾವು ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅಂತ ಹೇಳಿ, ಪ್ರೆಷರ್ ಇಲ್ಲದೆ ಬೆಳೆಸಬೇಕು ಅಂತ ಹೇಳಿ ನಾವು ನೋಡ್ಕೊಂಡ್ವಿ. ಬರೋ ವಾರದಲ್ಲಿ ಇನ್ನು ಬೇರೆ ವಿಷಯಗಳನ್ನ ನಾವು ನೋಡ್ಕೊಳ್ಳೋಣ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.